ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಶ್ವರೂಪ ದರ್ಶನದ ಕೆಲವು ಭಾಗಗಳನ್ನ ನೋಡಿದ್ವಿ. ಅರ್ಜುನ ಒಂದು ವರ್ಣನೆಯನ್ನ ಮಾಡ್ತಾನೆ. ಅಮೀಹಿತ್ವಾಂ ಸುರಸಂಘಾಃ ವಿಶಂತಿ ಕೇಚಿತ್ ಭೀತಾಃ ಪ್ರಾಂಚಲಯಃ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಯಾವ ಆ ವಿರಾಟ್ ಸ್ವರೂಪದ ದರ್ಶನವನ್ನ ಮಾಡ್ತಾ ಅರ್ಜುನ ಈ ಮಾತುಗಳನ್ನ ಹೇಳ್ತಾನೆ ಅಂತಂದ್ರೆ, ಆ ವಿರಾಟ್ ಸ್ವರೂಪದ ಬಾಯಿಯಲ್ಲಿ ಸುರ ಸಂಘಾಹ ದೇವತೆಗಳ ಗಣಗಳು ಕೂಡ ಪ್ರವೇಶಿಸ್ತಾ ಇವೆ. ಕೆಲವರು ಬಹಳ ಭಯದಿಂದ ತಮ್ಮ ಕೈಗಳನ್ನ ಸ್ತುತಿಸುವ ರೂಪದಲ್ಲಿ ಇಟ್ಕೊಂಡು ಸ್ತೋತ್ರಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಮಹರ್ಷಿ ಸಿದ್ಧ ಗಣಗಳು ಸ್ವಸ್ತಿ, ಒಳ್ಳೆಯದಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ಆ ಪರಮಾತ್ಮನನ್ನ ಪುಷ್ಕಲಾಭಿಹಿ ಸ್ತುತಿಭಿಹಿ ಸ್ತುವಂತಿ, ಅನೇಕ ಸ್ತೋತ್ರಗಳಿಂದ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂತಹ ಸನ್ನಿವೇಶವನ್ನ ಅರ್ಜುನ ನೋಡಿದ. ಅದನ್ನ ಕಂಡು ಅರ್ಜುನನಿಗೂ ಕೂಡ ಕೊಂಚ ಭಯವೇ ಆಯಿತು. ಆ ಮಾತನ್ನ ನಾವು ಸ್ಮರಿಸ್ಕೋಬೇಕು. ಯಾಕೆಂತಂದ್ರೆ ಅರ್ಜುನನಿಗೆ ಈ ಒಂದು ವಿರಾಟ್ ಸ್ವರೂಪವನ್ನ ದರ್ಶನ ಮಾಡುವ ವಿಶಿಷ್ಟ ಕಣ್ಣುಗಳು ದೊರೆತಿದ್ರು ಕೂಡ ಆತ ಪ್ರಾಕೃತನಾದ ಅರ್ಜುನನೇ. ಅವನ ಬುದ್ಧಿ, ಅವನ ವಿಚಾರಗಳು, ಅವುಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿದ್ರು ಕೂಡ ಅವನು ಪ್ರಾಕೃತ ಅರ್ಜುನನೇ ಆಗಿದ್ದರಿಂದ ಅವನಲ್ಲಿಯೂ ಭೀತಿ ಉಂಟಾಯಿತು ಅಂತ ಅನ್ನೋದನ್ನ ಮುಂದೆ ಕಾಣ್ತೀವಿ. ಈ 22ನೇ ಶ್ಲೋಕ ನೋಡಿ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇಶ್ವನೌ ಮರುತಃ ಚ ಊಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಇಲ್ಲಿ ಅನೇಕ ಗಣಗಳನ್ನ ಕುರಿತು ನಾವು ಈಗಾಗಲೇ ವಿಶಾಲವಾದ ಅರ್ಥದಲ್ಲಿ ತಿಳಿದುಕೊಂಡಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಯಾರನ್ನ ತನ್ನ ಮಹಿಮೆ, ತನ್ನ ವಿಭೂತಿಗಳು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದನು, ಅಂತಹವರನ್ನ ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಾರೆ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇದೇವರು, ಅಶ್ವಿನಿಗಳು, ಅಶ್ವಿನಿ ದೇವತೆಗಳು, ಮರುತ್ಗಳು, ಹಾಗೆಯೇ ಪಿತೃದೇವತೆಗಳು, ಹಾಗೂ ಗಂಧರ್ವ, ಯಕ್ಷ, ಅಸುರ ಹಾಗೂ ಸಿದ್ಧ ಸಂಘಗಳು, ಇವರೆಲ್ಲರೂ ಕೂಡ ವಿಸ್ಮಿತಾಹ ಆಶ್ಚರ್ಯಚಕಿತರಾಗಿ ನಿನ್ನನ್ನೇ ತ್ವಾಂ ವೀಕ್ಷಂತೆ, ನಿನ್ನನ್ನ ನೋಡ್ತಾ ಇದ್ದಾರೆ, ನಿನ್ನನ್ನ ದರ್ಶಿಸ್ತಾ ಇದ್ದಾರೆ. ಅವರ ಮುಖದಲ್ಲಿ ಆ ಆಶ್ಚರ್ಯ ಎದ್ದು ಕಾಣ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ರುದ್ರರು, ಏಕಾದಶ ರುದ್ರರು, ಇದನ್ನ ನಾವು ಹಿಂದಿನ ಅಧ್ಯಾಯದಲ್ಲಿ ವಿವರವಾಗಿ ನೋಡಿದ್ದೇವೆ. ಆದಿತ್ಯರು 12 ಜನ, ವಸುಗಳು 8 ಜನ, ಸಾಧ್ಯರು 12 ಜನ, ವಿಶ್ವ ದೇವತೆಗಳು 10 ಜನ, ಅಶ್ವಿನಿ ದೇವತೆಗಳು 2, ಹಾಗೆಯೇ ಮರುತ್ತುಗಳು 7 ಜನ, ಸಪ್ತ ಮರುತ್ತುಗಳು, ಊಷ್ಮಪರು, ಊಷ್ಮಪಾಹ ಅಂತಂದ್ರೆ ಪಿತೃದೇವತೆಗಳು. ಇವರ ಬಗ್ಗೆ ನಮಗೆ ಹಿಂದೆ ನಾವು ಅಧ್ಯಯನ ಮಾಡಿದ್ವಿ. ಅಗ್ನಿಷ್ಠಾತರು, ಊಷ್ಮಪರು ಇವರೆಲ್ಲರೂ ಕೂಡ ಪಿತೃದೇವತೆಗಳು ಅಂತ ಹೇಳಿ. ಆದ್ರೆ ಇಲ್ಲಿ ಊಷ್ಮಪ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ವಿಶೇಷ ಕಾರಣ ಉಂಟು. ಅದನ್ನ ನೋಡೋಣ. ಗಂಧರ್ವ ಸಮೂಹಗಳು, ಯಕ್ಷ ಸಮೂಹಗಳು, ಅಸುರ ಸಮೂಹಗಳು, ಸಿದ್ಧರ ಗಣಗಳು, ಈ ಎಲ್ಲರೂ ಕೂಡ ಆ ಪರಮಾತ್ಮನ ದಿವ್ಯ ಸ್ವರೂಪವನ್ನ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಇದು ಈ ಶ್ಲೋಕದ ತಾತ್ಪರ್ಯ.
ಸಾಧ್ಯರು 12 ಮಂದಿ ಅಂತ ಹೇಳಿದ್ವಿ. ವಾಯು ಪುರಾಣದಲ್ಲಿ ಈ ಒಂದು ಶ್ಲೋಕ ತುಂಬಾ ವಿವರವಾಗಿ ಬಂದಿದೆ ಆ ಸಾಧ್ಯರ ಬಗ್ಗೆ. ಮನೋನುಮಂತ ಪ್ರಾಣಶ್ಚ ನರೋ ಯಾನಶ್ಚ ವೀರ್ಯವಾನ್ ಚಿತ್ತಿರ್ಹಯೋ ನಯಶ್ಚೈವ ಹಂಸೋ ನಾರಾಯಣಸ್ತಥಾ ಪ್ರಭವಃ ಅಥ ವಿಪುಶ್ಚೈವ ಸಾಧ್ಯ ದ್ವಾದಶ ಜಗ್ನಿರೆ. ಇದು ವಾಯುಪುರಾಣದ ಒಂದು ಶ್ಲೋಕ. ಇವರೆಲ್ಲರೂ ಧರ್ಮನ ಪತ್ನಿಯಾದ ಸಾಧ್ಯ ಎಂಬುವಳಲ್ಲಿ ಜನಿಸಿದವರು. ಮನ, ಹನುಮಂತ, ಹನುಮಂತ ಅಲ್ಲ ಹನುಮಂತ, ಪ್ರಾಣ, ನರ, ಯಾನ, ಚಿತ್ತಿ, ಹಯ, ನಯ, ಹಂಸ, ನಾರಾಯಣ, ಪ್ರಭವ ಮತ್ತು ವಿಭು. ಈ 12 ಮಂದಿ ಸಾಧ್ಯರು. ಮತ್ತೆ ವಿಶ್ವ ದೇವತೆಗಳು 10 ಜನ. ಅವರ ಹೆಸರುಗಳು ವಾಯುಪುರಾಣದ ಪ್ರಕಾರ ಈ ತರ ಇದೆ. ವಿಶ್ವೇ ದೇವಾಸ್ತು ವಿಶ್ವಾಯ ಜಗ್ನಿರೇ ದಶ ವಿಶ್ರುತಾಃ ಕ್ರತುರ್ದಕ್ಷ ಶ್ರವಃ ಸತ್ಯಃ ಕಾಲಃ ಕಾಮಃ ಧುನಿಃ ತಥಾ ಕುರುವಾನ್ ಪ್ರಭವಾಂಶ್ಚೈವ ರೋಚಮಾನಶ್ಚ ತೇ ದಶ. ಈ 10 ಜನ ಕ್ರತು, ದಕ್ಷ, ಶ್ರವ, ಸತ್ಯ, ಕಾಲ, ಕಾಮ, ಧುನಿ, ಕುರುವಾನ್, ಪ್ರಭವಾನ್ ಮತ್ತು ರೋಚಮಾನ. ಈ 10 ಮಂದಿ ವಿಶ್ವ ದೇವತೆಗಳು. ಇವರು ಧರ್ಮನ ಪತ್ನಿಯಾದ ವಿಶ್ವ ಎಂಬುವಳಲ್ಲಿ ಹುಟ್ಟಿದವರು. ಹಾಗೆಯೇ ಊಷ್ಮಪ ಅನ್ನೋ ಪದ ಹೇಗೆ ಬಂತು ಅಂತಂದ್ರೆ, ಇದು ಪಿತೃದೇವತೆಗಳಿಗೆ ಇರುವಂತಹ ಹೆಸರು. ಊಷ್ಮಾಣಂ ಪಿಬಂತಿ ಇತಿ ಊಷ್ಮಪಾಹ ಪಿತರಃ. ಇದು ತೈತ್ರಿಯ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ವಿವರಣೆ. ಬ್ರಾಹ್ಮಣ ಅಂತಂದ್ರೆ ಇಲ್ಲಿ ಜಾತಿವಾಚಕ ಅಲ್ಲ, ವರ್ಣವಾಚಕ ಅಲ್ಲ. ವೇದಗಳನ್ನ ವಿಂಗಡಣೆ ಮಾಡಿದ್ದಾರೆ 4 ವೇದಗಳಾಗಿ. ಈ 4ಕ್ಕೂ ಮೊದಲು ಸಂಹಿತಾ ಅಂತ ಕರೀತಾರೆ. ಋಗ್ವೇದ ಸಂಹಿತೆ, ಯಜುರ್ವೇದ ಸಂಹಿತೆ, ಹೀಗೆ ಮೊದಲ ಭಾಗ ಸಂಹಿತೆಗಳು. ಎರಡನೆಯ ಭಾಗ ಆರಣ್ಯಕಗಳು, ಅಥವಾ ಅದಕ್ಕಿಂತಲೂ ಮೊದಲು ಬ್ರಾಹ್ಮಣಗಳು ಅಂತ ಹೇಳಬಹುದು. ಈ ಬ್ರಾಹ್ಮಣಗಳಲ್ಲಿ ಯಜ್ಞ ಕಾರ್ಯಕ್ಕೆ ಬೇಕಾದಂತಹ ಅನೇಕ ವಿವರಗಳನ್ನ ಕೊಡಲಾಗಿದೆ. ಮೂರನೇದು ಆರಣ್ಯಕಗಳು. ಈ ಆರಣ್ಯಕಗಳು ಅಂತಂದ್ರೆ ತತ್ವಶಾಸ್ತ್ರವನ್ನ ಕುರಿತಾದ ಜಗತ್ತಿನ ಸೃಷ್ಟಿಯ ಬಗ್ಗೆ ಹಾಗೂ ಸೃಷ್ಟಿ ಮಾಡಿದವನ ಬಗ್ಗೆ ಬರುವಂತಹ ಆಲೋಚನೆಗಳನ್ನ ಕ್ರೋಢೀಕರಿಸುವ ಭಾಗ ಆರಣ್ಯಕ. ಅದಕ್ಕೆ ಆರಣ್ಯಕ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ, ಋಷಿಗಳು ಅರಣ್ಯಗಳಲ್ಲಿ ಏಕಾಂತದಲ್ಲಿ ಕುಳಿತು ತಮ್ಮ ನಿತ್ಯ ಕ್ರಿಯೆಗಳಲ್ಲಿ ಮಗ್ನರಾಗಿ ಅತಿ ಹೆಚ್ಚು ಸಮಯವನ್ನ ಚಿಂತನೆಗೆ ಹಚ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅವರಿಗೆ ಹೊಳೆದ ವಿಚಾರಗಳನ್ನ ಅವರು ಈ ಅರಣ್ಯಕಗಳಲ್ಲಿ ದಾಖಲು ಮಾಡಿದ್ದಾರೆ. ಪ್ರತಿಯೊಂದು ವೇದಕ್ಕೂ ಕೂಡ ಅದಕ್ಕೆ ಅರಣ್ಯಕ ಭಾಗ ಉಂಟು. ಆ ಅರಣ್ಯಕಗಳಿಗೆ ಕಡೆಯ ಭಾಗದಲ್ಲಿ ಉಪನಿಷತ್ತುಗಳನ್ನ ಜೋಡಿಸಲಾಗಿದೆ. ಪ್ರತಿಯೊಂದು ವೇದಕ್ಕೂ ಕೂಡ ಕೆಲವು ಉಪನಿಷತ್ತುಗಳು ಸೀಮಿತವಾಗಿವೆ. ಆ ಉಪನಿಷತ್ತುಗಳಲ್ಲಿ ನಾವು ಕಾಣೋದು ಪರಮಾತ್ಮನ ಚಿಂತನೆ, ಪರಬ್ರಹ್ಮನ ಚಿಂತನೆ. ಅವನನ್ನ ನಾವು ದಕ್ಕಿಸಿಕೊಳ್ಳಬೇಕಾದ್ರೆ ಬಾಹ್ಯ ಉಪಾಯಗಳಿಂದ ಕಷ್ಟ ಸಾಧ್ಯವಾದದ್ದು. ಅದನ್ನ ನಮ್ಮಲ್ಲಿ ನಾವು ಕಂಡುಕೊಳ್ಳಬೇಕು. ಅದಕ್ಕಾಗಿ ಹೆಚ್ಚಿನ ತಪಸ್ಸನ್ನು ಮಾಡಬೇಕು ಮತ್ತು ಒಂದು ಯಮ ನಿಯಮ ಇತ್ಯಾದಿ ವಿಚಾರಗಳನ್ನ ಪಾಲಿಸಿದಾಗ ನಮಗೆ ಅವನ ದರ್ಶನ ಆಗೋದುಂಟು ಅನ್ನೋ ಮಾತನ್ನ ಈ ಉಪನಿಷತ್ತುಗಳಲ್ಲಿ ನಾವು ಕಾಣ್ತೀವಿ. ಅಲ್ಲಿನ ಋಷಿಗಳು ಯಾವ ಒಂದು ಸಾಧನೆಯನ್ನು ಮಾಡಿದ್ರು ಅದರ ಪರಿಪಕ್ವವಾದಂತಹ ವಿಚಾರಗಳನ್ನ ಉಪನಿಷತ್ತುಗಳಲ್ಲಿ ನಾವು ಸಾರೀಭೂತವಾಗಿ ಕಾಣ್ತೇವೆ. ತುಂಬಾ ಸಾರವತ್ತಾದಂತಹ ಭಾಗ ಈ ಉಪನಿಷತ್ತುಗಳು. ಹೇಗೆ ಈ ಸಂಹಿತಾ ಭಾಗಗಳು ಹಾಗೂ ಬೇರೆ ಭಾಗಗಳು ಯಜ್ಞ ಕಾರ್ಯಗಳನ್ನ ಅಂದರೆ ಕರ್ಮಕಾಂಡವನ್ನ ಪ್ರತಿನಿಧಿಸುತ್ತವೆಯೋ, ಹಾಗೆಯೇ ಈ ಉಪನಿಷತ್ತುಗಳು ಯಾವಾಗಲೂ ಕೂಡ ಜ್ಞಾನಕಾಂಡವನ್ನ ಪ್ರತಿನಿಧಿಸುತ್ತವೆ. ಆ ಮಾತನ್ನ ನಾವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಪ್ರಕೃತಕ್ಕೆ ಬರೋಣ. ಊಷ್ಮಾಣಂ ಪಿಬಂತಿ ಇತಿ ಊಷ್ಮಣಾಃ
ಪಿತರಃ. ಸೊ ಇದು ತೈತ್ರಿಯ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ಮಾತು. ಹಾಗೆ ಮನು ಮಹರ್ಷಿ ತನ್ನ ಮನುಸ್ಮೃತಿಯಲ್ಲಿ ಒಂದು ಮಾತು ಹೇಳ್ತಾರೆ. ಈ ಪಿತೃದೇವತೆಗಳು ಯಾವಾಗಲೂ ಕೂಡ ಬಿಸಿಯಾದ ಪದಾರ್ಥವನ್ನ ಮಾತ್ರ ಸ್ವೀಕರಿಸ್ತಾರೆ, ಆರಿ ಹೋದ ಪದಾರ್ಥಗಳನ್ನ ಪಿತೃಗಳಿಗೆ ಅರ್ಪಣೆ ಮಾಡಬಾರದು. ಹಾಗೂ ಆ ಪಿತೃಗಳ ಒಂದು ಪ್ರಸಾದವನ್ನ ಸ್ವೀಕರಿಸುವಾಗ ಅದಕ್ಕಾಗಿ ಕೊಡುವಂತಹ ವ್ಯಕ್ತಿಗಳಾಗಲಿ ಅಥವಾ ಅದನ್ನ ಮಾಡುವಂತಹ ವ್ಯಕ್ತಿಗಳಾಗಲಿ ಅತ್ಯಂತ ತಾಳ್ಮೆಯಿಂದ ಯಾವುದೇ ಮಾತನಾಡದೆ ಸ್ವೀಕರಿಸಬೇಕು ಪದಾರ್ಥಗಳನ್ನ. ಮತ್ತೆ ಆ ಹವಿಸ್ ಭಾಗದ ಬಗ್ಗೆ, ಆ ಪ್ರಸಾದದ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯಗಳನ್ನ ಹೇಳಬಾರದು ಅನ್ನೋ ಮಾತನ್ನ ಹೇಳ್ತಾನೆ. ಯಾವ ದುಷ್ಣಂ ಭವೇದನ್ನಂ, ಯಾವಾಗ ಅನ್ನ ಅಂದ್ರೆ ಶ್ರಾದ್ದ ಕಾಲದಲ್ಲಿ ಅರ್ಪಿಸುವಂತಹ ಅನ್ನ ಉಷ್ಣವಾಗಿರುತ್ತದೆಯೋ ಅಂದ್ರೆ ಬಿಸಿಯಾಗಿರುತ್ತದೆಯೋ, ಯಾವತ್ ಅಶ್ನಂತಿ ವಾಗ್ಯತಾಹ, ಯಾವಾಗ ಆ ಪ್ರಸಾದವನ್ನ ವಾಗ್ಯತಾಹ ಮಾತಿಲ್ಲದೆ ಯಾವುದೇ ರೀತಿಯ ನಗು ಇತ್ಯಾದಿ ಅಸಾಂದರ್ಭಿಕ ಮಾತುಗಳು ಇಲ್ಲದೆ ಜನ ಊಟ ಮಾಡ್ತಾರೋ, ಪಿತರಃ ತಾವತ್ ಅಶ್ನಂತಿ, ಅಂತಹ ಒಂದು ಸಂದರ್ಭದಲ್ಲಿ ಪಿತೃಗಳಿಗೆ ಈ ಒಂದು ಪ್ರಸಾದ ಸ್ವೀಕಾರಾರ್ಹವಾಗುತ್ತೆ. ಯಾವನ್ನೋಕ್ತ ಹವಿರ್ಗುಣಾಹ, ಯಾರೇ ಆಗಲಿ ಆ ಊಟ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನ ಊಟ ಹೇಗಿದೆ ಅಂತ ಕೇಳಬಾರದು, ಕೇಳಿದ್ರು ಕೂಡ ಇವರು ಉತ್ತರ ಕೊಡಬಾರದು ಅನ್ನೋ ಒಂದು ನಿಯಮ ಕೂಡ ಇಲ್ಲಿ ನಾವು ಕಾಣ್ತೀವಿ. ಪಿತರಃ ತಾವದಶ್ನಂತಿ ಯಾವನ್ನೋಕ್ತ ಹವಿರ್ಗುಣಾಹ, ಆ ಯಜ್ಞದಲ್ಲಿ ಹವಿಸ್ಸಾಗಿ ಅರ್ಪಿಸಿರುವಂತಹ ಪ್ರಸಾದದ ವಿಚಾರದಲ್ಲಿ ಯಾವುದೇ ತರ್ಕ ಬೇಡ, ಮಾತುಗಳು ಬೇಡ. ಇದನ್ನ ಮನುಸ್ಮೃತಿಯಲ್ಲಿ ನಾವು ಕಾಣ್ತೀವಿ. ಈ ಶ್ಲೋಕ ತುಂಬಾ ಮುಖ್ಯವಾದದ್ದು. ಹಾಗಾಗಿ ಊಷ್ಮಪರು ಅಂತಂದ್ರೆ ಪಿತೃಗಳು, ಊಷ್ಮ ಭಾಗ ಹಿ ಪಿತರಃ, ಇದನ್ನು ಕೂಡ ನಾವು ಕಾಣ್ತೀವಿ. ಹಾಗೆಯೇ ಇವರಿಬ್ಬರು ದೇವತೆಗಳಿಗೂ ಕೂಡ ಯಾರು ವೈದ್ಯರಾಗಿದ್ದಾರೋ ಆ ಅಶ್ವಿನಿ ದೇವತೆಗಳಿಗೆ ನಾಸತ್ಯರು ಅನ್ನೋ ಹೆಸರಿದೆ ಅಂತ ನಾನು ನಿನ್ನೆ ಸೂಚನೆ ಕೊಟ್ಟಿದ್ದೆ. ಅವರಿಗೆ ದಸ್ರರು ಅನ್ನುವ ಹೆಸರು ಕೂಡ ಉಂಟು. ಅವರು ಸೂರ್ಯನ ಹೆಂಡತಿಯಾದ ಸನ್ನ ಎಂಬುವಳಲ್ಲಿ ಹುಟ್ಟಿದವರು ಅನ್ನೋ ಮಾತನ್ನ ನಾವು ಕಾಣ್ತೀವಿ. ಗಂಧರ್ವರು ಅಂತಂದ್ರೆ ಹಾ ಹಾ ಹೂ ಹೂ ಅಂತೆಲ್ಲ ಅವರಿಗೆ ವಿಚಿತ್ರವಾದ ಹೆಸರುಗಳಿದೆ. ಈ ಗಂಧರ್ವರು ಗಾನ ಕಲಾವಿದರು, ಗಾನದಲ್ಲಿ ಆಸಕ್ತರು, ಯಾವಾಗಲೂ ಕೂಡ ತಮ್ಮ ಸುಂದರವಾದಂತಹ ವಾದ್ಯ ವಿಶೇಷಗಳೊಡನೆ ಹಾಡ್ತಾ ಕುಣಿತಾ ಸಂತೋಷದಿಂದ ತಮ್ಮ ಜೀವನವನ್ನ ಕಳೆಯುವಂತಹ ಕ್ವಾಸಿ ಗಾಡ್ಸ್ ಅಂದ್ರೆ ದೇವತಾ ವಿಶೇಷರು. ಯಕ್ಷರು ಅಂತಂದ್ರೆ ಕುಬೇರ ಮುಂತಾದವರು, ಅಸುರ ಅಂತಂದ್ರೆ ವಿರೋಚನ ಮುಂತಾದಂತಹ ವ್ಯಕ್ತಿಗಳ ಗುಂಪಿಗೆ ಸೇರಿದವರು, ಸಿದ್ಧರು ಅಂತಂದ್ರೆ ಕಪಿಲರು ಇಂತಹವರು. ಇವರ ಸಂಘಗಳು ಆಶ್ಚರ್ಯಚಕಿತವಾಗಿ ಈ ಪರಮಾತ್ಮನನ್ನೇ ನೋಡ್ತಾ ಇವೆ, ಅವನ ವಿರಾಟ್ ಸ್ವರೂಪವನ್ನ ನೋಡಿ ವಿಸ್ಮಿತರಾಗಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾರೆ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ. ರುದ್ರ ಆದಿತ್ಯ ವಸವಃ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಃ ಚ ಉಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಃ ಚ ಏವ ಸರ್ವೇ. ಎಲ್ಲರೂ ಕೂಡ ಈ ವಿರಾಟ್ ಸ್ವರೂಪವನ್ನ ವಿಸ್ಮಯದಿಂದ, ಅತ್ಯಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಆ ಒಂದು ದೃಶ್ಯ ರುದ್ರ ರಮಣೀಯವಾಗಿದೆ ಅಂತ ಹೇಳ್ತಾರೆ. ತುಂಬಾ ಸುಂದರವಾದಂತಹ ಒಂದು ಚಿತ್ರಣ. ಮುಂದಿನ ಶ್ಲೋಕ ನೋಡಿ, 23ನೇ ಶ್ಲೋಕ. ಇಲ್ಲಿ ಕೊಂಚ ಬೀಭತ್ಸವನ್ನು ನಾವು ಕಾಣ್ತೀವಿ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ
ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾ ಅಹಂ. ಎರಡು ವಿಶೇಷಣಗಳು ಮುಖ್ಯವಾದದ್ದು. ದೃಷ್ಟ ಆ ಪರಮಾತ್ಮನ ಈ ಒಂದು ವಿರಾಟ್ ಸ್ವರೂಪವನ್ನು ನೋಡಿ ಲೋಕಾಹ ಪ್ರವ್ಯಥಿತಾಹ, ಇಡೀ ಲೋಕಗಳು ಎಲ್ಲ ಲೋಕದ ಜನರು ಕೂಡ ಪ್ರವ್ಯಥಿತಾಹ ವ್ಯಥೆ ಪಡ್ತಾ ಇವೆ. ಪ್ರವ್ಯಥಿತಾಹ ಅಂತಂದ್ರೆ ಅವರು ಸಾಮಾನ್ಯವಾದ ವ್ಯಥೆ ಅಲ್ಲ, ಅತ್ಯಂತ ದೀರ್ಘವಾದ ತೀಕ್ಷ್ಣವಾದ ವ್ಯಥೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಕರ್ಷ ಪ್ರ ಅಂತ ಅನ್ನೋದನ್ನ ಸೂಚಿಸುತ್ತೆ. ಆ ಪ್ರಕರ್ಷವಾದಂತಹ ವ್ಯಥೆ, ಅತಿ ಹೆಚ್ಚಿನ ವ್ಯಥೆಯನ್ನ ಪಡ್ತಾ ಇದ್ದಾರೆ. ತಥಾ ಅಹಂ, ನಾನೂ ಕೂಡ ಅಂತ ಕೃಷ್ಣ ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ರೂಪಂ ಮಹತ್ತೇ ಬಹುವಕ್ರ ನೇತ್ರಂ, ನಿನ್ನ ರೂಪವನ್ನ ಕಂಡು, ಎಂತಹ ರೂಪ, ಮಹತ್ತರವಾದಂತಹ ರೂಪ. ಬಹು ವಕ್ರ ನೇತ್ರಂ, ಅನೇಕ ಬಾಯಿಗಳು, ಕಣ್ಣುಗಳು, ಅವನ್ನೆಲ್ಲ ಹೊಂದಿರುವಂತಹ ಒಂದು ವಿರಾಟ್ ಸ್ವರೂಪ. ಇಲ್ಲಿ ವಕ್ರ ಅಂತಂದ್ರೆ ಮುಖ ಅನ್ನೋ ಅರ್ಥ ಬರುತ್ತೆ. ಬಹು ವಕ್ರ ನೇತ್ರಂ, ಅನೇಕ ಮುಖಗಳನ್ನ, ಅನೇಕ ಕಣ್ಣುಗಳನ್ನ ಹೊಂದಿರುವಂತಹ ಒಂದು ಭಯಂಕರ ರೂಪ. ಮಹಾಬಾಹು, ಎಲೆ ಮಹಾಬಾಹುವೇ, ಬಹು ಬಾಹು ಉರುಪಾದಂ, ಅನೇಕ ಕೈಗಳು, ಮತ್ತೆ ಅತ್ಯಂತ ಬೃಹತ್ತರವಾದಂತಹ ಉರು ಅಂತಂದ್ರೆ ಎಲ್ಲವನ್ನ ವ್ಯಾಪಿಸಿರುವಂತಹ ಪಾದ, ಕಾಲುಗಳು, ಎಲ್ಲವನ್ನ ವ್ಯಾಪಿಸಿರುವಂತಹ ಪಾದಗಳು, ಹಾಗೆಯೇ ಅಸಂಖ್ಯಾತವಾದಂತಹ ಕೈಗಳು, ಅವುಗಳಿಂದ ಕೂಡಿರುವಂತಹ ಒಂದು ವಿರಾಟ್ ಸ್ವರೂಪ. ಬಹುದರಂ, ಬಹು ಉದರಂ, ಅನೇಕ ಹೊಟ್ಟೆಗಳನ್ನ ಇಲ್ಲಿ ಕಾಣ್ತಾ ಇದ್ದೀವಿ, ಅಂತಹ ಒಂದು ಚಿತ್ರ. ಬಹು ದಂಷ್ಟ್ರಾ ಕರಾಲಂ, ಕರಾಲ ಅಂತಂದ್ರೆ ಕೋರೆದಾಡುಗಳು, ಕರಾಳವಾದಂತಹ ಕೋರೆದಾಡುಗಳಿಂದ ಕೂಡಿರುವಂತಹ ಮಹತ್ ಶರೀರ. ಇಲ್ಲಿ ಅದಕ್ಕೆ ಮೊದಲೇ ಹೇಳ್ಬಿಟ್ಟಿದ್ದಾನೆ, ಮಹತ್ತತೆ ರೂಪಂ, ಮಹತ್ತರವಾದಂತಹ ರೂಪ. ಬಹು ದಂಷ್ಟ್ರಾ ಕರಾಲಂ, ಅನೇಕ ಕೋರೆ ದಾಡಿಗಳಿಂದ ತುಂಬಾ ಬೀಭತ್ಸವಾಗಿ ಕಾಣುವಂತಹ ಒಂದು ಮುಖ. ದೃಷ್ಟ, ಈ ಒಂದು ಸ್ವರೂಪವನ್ನು ನೋಡಿ, ಲೋಕಾಹ, ಎಲ್ಲ ಲೋಕಗಳ ಜನ, ಪ್ರವ್ಯಥಿತಾಹ, ತುಂಬಾ ಅವರ ಮನಸ್ಸಿಗೆ ಭಯ ಉಂಟಾಗ್ತಾ ಇದೆ, ವ್ಯಥೆ ಪಡ್ತಾ ಇದ್ದಾರೆ. ಹಾಗೆಯೇ ನಾನೂ ಕೂಡ ಈ ಒಂದು ರೂಪವನ್ನ ನೋಡಿ ಕಂಗಾಲಾಗಿದ್ದೇನೆ, ಭಯಭೀತನಾಗಿದ್ದೇನೆ. ಹಿಂದಿನ ಒಂದು ಶ್ಲೋಕದಲ್ಲಿಯೂ ಕೂಡ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್ ಅನ್ನೋ ಮಾತನ್ನ ಕೃಷ್ಣನ ಬಗ್ಗೆ ಅರ್ಜುನ ಹೇಳಿದರು. ತಥಾಹಂ, ಹಾಗೆ ನಾನು ಅದೇ ರೀತಿಯಲ್ಲಿ ತುಂಬಾ ಸಂತ್ರಸ್ತನಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾನೆ. ಅದೆಷ್ಟು ಮುಖಗಳಿವೆ, ಅದೆಷ್ಟು ಕಣ್ಣುಗಳಿವೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅನಂತವಾಗಿ, ಗಣಿಸೋದಕ್ಕೆ ಸಾಧ್ಯ ಇಲ್ಲದ ಹಾಗೆ, ಎಣಿಸೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಹಾಗೆ ಅಗಣಿತವಾಗಿವೆ. ನಿನ್ನ ತೋಳು, ತೊಡೆ, ಕಾಲು ಎಲ್ಲ ಅಸಂಖ್ಯಾತವಾಗಿವೆ. ನಿನ್ನ ಹೊಟ್ಟೆಗಳು ಕೂಡ ಅನೇಕವಾಗಿವೆ. ನಿನ್ನ ಮುಖದಿಂದ ಅಗ್ನಿ ಹೊರಬರೋದು ಮಾತ್ರ ಅಲ್ಲದೆ, ನಿನ್ನ ಬಾಯಿಯ ಎರಡು ಭಾಗಗಳಲ್ಲಿಯೂ ಕೂಡ ಕೋರೆ ಹಲ್ಲುಗಳು ಹೊರಕ್ಕೆ ಕಾಣಿಸ್ತಾ ಇವೆ. ನಿನ್ನ ಅನಂತಾನಂತ ಮುಖಗಳು ಬಹಳ ಭಯಂಕರವಾಗಿ ಕಾಣ್ತಾ ಇವೆ. ಅಸಂಖ್ಯಾತವಾದ ಮುಖಗಳು, ಪ್ರತಿಯೊಂದು ಭಯಂಕರವಾಗಿ ಕಾಣ್ತಾ ಇದೆ. ಇಂತಹ ಅದ್ಭುತಾಕಾರ, ಭಯಂಕರ ಆಕಾರ ಮತ್ತೆ ಬೃಹತ್ ಆಕಾರ, ಇವುಗಳನ್ನು ಕಂಡು ಎಲ್ಲ ಲೋಕಗಳು ಕೂಡ ಬಹಳ ದುಃಖಿತರಾಗಿದ್ದಾರೆ. ಹಾಗೆ ನಾನು ದುಃಖಿತನಾಗಿದ್ದೇನೆ. ಇಲ್ಲಿ ಲೋಕ ಅಂತಂದ್ರೆ ಎಲ್ಲರೂ ಕೂಡ, ಅದರಲ್ಲಿ ಕಂಡು ಬರುವಂತಹ ಎಲ್ಲ ಜೀವಿಗಳು ಕೂಡ ಅದನ್ನ ಅವರು ನಿನ್ನನ್ನ ಕಂಡ ತಕ್ಷಣ ಭಯಭೀತರಾಗ್ತಾ ಇದ್ದಾರೆ. ಇದು ಅವನ ವಿಶ್ವರೂಪ ಯಾವ ಸಂದರ್ಭದಲ್ಲಿ ಮೂಡ್ತಾ ಇದೆ ಅಂತಂದ್ರೆ, ಯುದ್ಧ ನಡೀತಾ ಇದೆ. ಆ ಯುದ್ಧವೂ ಕೂಡ ಭೀಭತ್ಸವಾದದ್ದು.
ಅದರಲ್ಲಿ ಉಂಟಾಗುವ ಕೋಟಿ ಕೋಟಿ ಸೇನಾನಿಗಳ ಸೈನಿಕರ ಶವಗಳನ್ನ ನಾವು ಕಾಣಬೇಕಾದಂತಹ ಸಂದರ್ಭ. ಅವರಿಗೂ ಕೂಡ ಇಂತಹ ವಿರಾಟ್ ಸ್ವರೂಪದ ವ್ಯಕ್ತಿ ಅವರಿಗೆ ಕಾಲರೂಪನಾಗಿ ಕಾಣಿಸ್ಕೊಳ್ತಾ ಕಾಣ್ತಾ ಇದ್ದಾನೆ. ಅವರಿನ್ನೂ ನೋಡೋದಿಕ್ಕೆ ಬಂದಿಲ್ಲ, ಆದರೆ ಅದು ನಿಶ್ಚಯವಾಗಿ ಇಲ್ಲಿ ಅರ್ಜುನನ ಮೂಲಕ ನಮಗೆ ಆ ದರ್ಶನವನ್ನ ಮಾಡಿಕೊಡ್ತಾ ಇದ್ದಾನೆ ಪರಮಾತ್ಮ. ಮುಂದಿನ ಶ್ಲೋಕ ನೋಡಿ, ಅದು ಕೂಡ ತುಂಬಾ ಇಂತಹದೇ ಒಂದು ಬೀಭತ್ಸದ ವರ್ಣನೆಯನ್ನ ಕೊಡ್ತಾ ಇದೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ. ನಭಸ್ಪೃಶಂ, ನಭಃ ಅಂತಂದ್ರೆ ಆಕಾಶ, ಸ್ಪೃಶಂ ಆಕಾಶದ ತುದಿಯನ್ನ ಮುಟ್ತಾ ಇದೆಯೋ ಅನ್ನುವ ಹಾಗೆ ಕಾಣುವ, ದೀಪ್ತಂ ದೇದೀಪ್ಯಮಾನವಾಗಿ ಬೆಳಗ್ತಾ ಇರುವಂತಹ, ಅನೇಕ ವರ್ಣಂ ಬಣ್ಣ ಬಣ್ಣದ, ಒಂದೇ ಬಣ್ಣ ಅಲ್ಲ, ಏಕವರ್ಣ ಅಲ್ಲ, ಅನೇಕ ವರ್ಣಗಳಿಂದ ಕೂಡಿರುವಂತಹ, ವ್ಯಾಪ್ತ ಆನನಂ. ವ್ಯಾಪ್ತ ಅಂತಂದ್ರೆ ಸಂಪೂರ್ಣ ತೆರೆದಿರುವಂತಹ, ಆನನಂ ಮುಖ, ಅವನ ಬಾಯಿ ಸಂಪೂರ್ಣ ತೆರೆದುಕೊಂಡಿದೆ. ಹೀಗಾಗಿ ಅವನ ಬಾಯಿಯ ಒಂದು ಕರಾಳ ರೂಪವನ್ನ ಕೂಡ ಇಲ್ಲಿ ಕಾಣ್ತಾ ಇದ್ದಾನೆ. ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ. ಅವನ ಕಣ್ಣುಗಳು ಹಿಂದೆ ನಾವು ಕಂಡಿದ್ವಿ, ಸೂರ್ಯ ಚಂದ್ರರ ಹಾಗೆ ಬೆಳಗುತ್ತಾ ಇರುವಂತಹ ಕಣ್ಣುಗಳು ಅಂತ. ಆ ಮಾತನ್ನ ಇಲ್ಲಿ ಹೇಳ್ತಾನೆ. ದೀಪ್ತ ವಿಶಾಲ ನೇತ್ರಂ, ಪ್ರಜ್ವಲಿಸ್ತಾ ಇರುವಂತಹ, ಸಂಪೂರ್ಣ ಬಿರುಗಣ್ಣುಗಳಿಂದ ಕಾಣ್ತಾ ಇದ್ದಾನೆ ಇಲ್ಲಿ ಆ ಪರಮಾತ್ಮ. ದೀಪ್ತ ವಿಶಾಲ ನೇತ್ರಂ, ನೇತ್ರ ಕಣ್ಣುಗಳು ವಿಶಾಲ, ಬಿಟ್ಟಿರುವಂತಹ ಬಿರುಗಣ್ಣಿನಿಂದ ನೋಡ್ತಾ ಇರುವಂತಹ ಒಂದು ಪ್ರಸಂಗ. ದೀಪ್ತ, ಅದು ಪ್ರಜ್ವಲಿಸ್ತಾ ಇದೆ, ಕೆಂಡದ ಹಾಗೆ ಕಾಣ್ತಾ ಇದೆ ಅಂತಹ ಒಂದು ದೃಶ್ಯ. ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ. ನಿನ್ನನ್ನ ನೋಡಿದ ತಕ್ಷಣ ವ್ಯಥೆಗೊಂಡಂತಹ ಅಂತಃಕರಣ ಇರುವಂತಹ ನಾನು, ಧೃತಿಂನ ವಿಂದಾಮಿ ಶಮಂ ಚ ವಿಷ್ಣು. ಎಲೈ ವಿಷ್ಣು, ನನಗೆ ಧೃತಿ ಅಥವಾ ಶಮ ಎರಡೂ ಕೂಡ ಸಿಗ್ತಾ ಇಲ್ಲ. ಧೃತಿ ಅಂತಂದ್ರೆ ಧೈರ್ಯ, ನಾನು ಧೈರ್ಯಕ್ಕೆ ಹೆಸರಾದವನು ನಿಜ, ಆದರೆ ನಿನ್ನ ಈ ಕರಾಳ ರೂಪವನ್ನು ನೋಡಿ ನಾನು ಕೂಡ ಭಯಭೀತನಾಗಿದ್ದೇನೆ. ಹಾಗೆ ಶಮಂ ನ ವಿಂದಾಮಿ, ನ ವಿಂದಾಮಿ ಧೃತಿ ಶಮಂ ಚ. ಶಮ ಅಂತಂದ್ರೆ ಶಾಂತಿ. ನಿನ್ನನ್ನು ನೋಡಿದ ತಕ್ಷಣ ನನ್ನ ಮನಸ್ಸೆಲ್ಲ ಕಲಕ್ತಾ ಇದೆ, ನನ್ನ ಅಂತರಂಗ ಎಲ್ಲ ಸಂಪೂರ್ಣ ಕ್ಷುಬ್ಧವಾಗಿದೆ. ಯಾಕೆ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಸ್ವಲ್ಪವೂ ಕೂಡ ಶಾಂತಿ ಉಳಿದಿಲ್ಲ. ಇದು ಈ ಪರಮಾತ್ಮನ ಒಂದು ಕರಾಳ ರೂಪ. ಆ ರೂಪವನ್ನು ಕಂಡು ಅರ್ಜುನನಿಗೂ ಕೂಡ ಒಂದು ಕ್ಷಣ, ಸ್ವಲ್ಪ ಹೊತ್ತು ತುಂಬಾ ಗಾಬರಿಯಾಗಿದೆ. ಕೆಲವು ಮಾತುಗಳನ್ನ ನೋಡಿ ಎಷ್ಟು ವರ್ಣನೆ ಅದು ಸುಸ್ಪಷ್ಟವಾಗಿದೆ ಅಂತ. ದೀಪ್ತಂ ಅನೇಕ ವರ್ಣಂ ನಭಸ್ಪೃಶಂ. ಪ್ರಜ್ವಲಿಸ್ತಾ ಇರುವಂತಹ ದೀಪ್ತಂ, ಅನೇಕ ವರ್ಣ, ಬೇರೆ ಬೇರೆ ಬಣ್ಣಗಳಿಂದ ಕೂಡಿರುವಂತಹ, ನಭಸ್ಪೃಶಂ ಆಕಾಶದ ಎತ್ತರಕ್ಕೆ ಚಿಮ್ಮಿರುವಂತಹ, ವ್ಯಾಪ್ತಾನನಂ ತುಂಬಾ ದೊಡ್ಡದಾಗಿ ಬಾಯಿ ತೆರೆದುಕೊಂಡು ನಿಂತಿರುವಂತಹ ವಿಗ್ರಹ, ದೀಪ್ತ ವಿಶಾಲ ನೇತ್ರಂ ಬೆರಗು ಕಣ್ಣುಗಳಿಂದ, ದೊಡ್ಡ ದೊಡ್ಡ ಕಣ್ಣುಗಳಿಂದ ಪ್ರಜ್ವಲಿಸ್ತಾ ಇರುವ ಹಾಗೆ ಕಾಣ್ತಾ ಇರುವಂತಹ ವ್ಯಕ್ತಿ. ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ. ನನ್ನ ನೋಡಿದ ತಕ್ಷಣ ನನ್ನ ಇಡೀ ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಕೂಡ ತುಂಬಾ ಕಷ್ಟದಿಂದ ನಿನ್ನನ್ನು ನೋಡ್ತಾ ಇದೆ. ಅಂತಹ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಭಯಭೀತನಾಗಿದ್ದೇನೆ. ಆದ್ದರಿಂದ ಧೃತಿಂ ಶಮಂ ನ ವಿಂದಾಮಿ. ನನಗೆ ಧೈರ್ಯವಾಗ್ಲಿ ಅಥವಾ ಮನಸ್ಸಿಗೆ ಶಾಂತಿಯಾಗ್ಲಿ ಉಂಟಾಗ್ತಾ ಇಲ್ಲ. ಎಲೈ ವಿಷ್ಣು, ಈಗ ಅವನನ್ನ ವಿಷ್ಣು ಅಂತ ಕರೀತಾನೆ. ಯಾಕೆಂದ್ರೆ ವಿಷ್ಣು ಅಂತಂದ್ರೆ
ಅದಕ್ಕೆ ಒಂದು ವಿಶೇಷವಾದಂತಹ ಅರ್ಥ ಉಂಟು. ವ್ಯಾಪಕ, ಎಲ್ಲ ಕಡೆ ವ್ಯಾಪಿಸ್ತಾನೆ ಇವನು, ಆದ್ದರಿಂದ ಅವನಿಗೆ ವಿಷ್ಣು ಅನ್ನೋ ಹೆಸರು ಬಂದಿದೆ. ಅಂತಹ ವಿಷ್ಣು ಸರ್ವವ್ಯಾಪಿ. ನಿನ್ನನ್ನು ನೋಡಿ ನನಗೆ ತುಂಬಾ ಕಷ್ಟವಾಗ್ತಾ ಇದೆ, ತುಂಬಾ ಸಂಕಟ ಆಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ. ಆ ಮಾತನ್ನ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಮುಚ್ಚುಮರೆ ಇಲ್ಲದೆ ನಿನ್ನಲ್ಲಿ ನಿವೇದಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ 24ನೇ ಶ್ಲೋಕ ಆ ಪರಮಾತ್ಮನ ಸ್ವರೂಪವನ್ನ ನಮಗೆ ಸ್ವಲ್ಪವಾದ್ರೂ ಮನದಟ್ಟು ಮಾಡಿಕೊಡೋದಕ್ಕೆ ಶಕ್ತವಾಗುತ್ತೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಇಲ್ಲಿ ವಿಷ್ಣು ಅನ್ನೋ ಪದ ತುಂಬಾ ಸಾಂದರ್ಭಿಕವಾಗಿ ಅರ್ಜುನ ಉಪಯೋಗಿಸಿದ್ದಾನೆ. ವಿಷ್ಣು ಅಂತಂದ್ರೇನೆ ಎಲ್ಲ ಕಡೆ ವ್ಯಾಪನೆ, ಅಂದ್ರೆ ವ್ಯಾಪಕವಾಗಿ ಇರುವವನಿಗೆ ವಿಷ್ಣು ಅಂತ ಕರೀತಾರೆ. ಆದಿತ್ಯವರ್ಣಂ ತಮಸಃ ಪರಸ್ತಾತ್, ನಾರಾಯಣೋಪನಿಷತ್ನಲ್ಲಿ ಯಜುರ್ವೇದದಲ್ಲಿ ಬರುವಂತಹ ಒಂದು ಮಾತು. ಇವನು ತುಂಬಾ ಪ್ರಖರವಾದ ಬಣ್ಣವನ್ನು ಹೊಂದಿದ್ದಾನೆ, ಕತ್ತಲೆಯ ಆಚೆ ಇರುವಂತಹ ವ್ಯಕ್ತಿ. ಕ್ಷಯಂತಮಸ್ಯ ರಜಸಃ ಪರಾಕಿ, ಇದು ಕೂಡ ಅಲ್ಲೇ ಬರುತ್ತೆ. ಯೋ ಅಸ್ಯ ಅಧ್ಯಕ್ಷ ಪರಮೇ ವ್ಯೋಮನ್, ಇವೆಲ್ಲವೂ ಕೂಡ ಶ್ರುತಿಗಳಲ್ಲಿ ಬರುವಂತಹ ಮಾತು. ಇದರ ಪ್ರಭಾವ ಅರ್ಜುನನ ಮೇಲೆ ಏನಾಗಿದೆ? ಧೃತಿಂ ನ ವಿಂದಾಮಿ ಶಮಂ ನ ವಿಂದಾಮಿ. ದೇಹ ಧಾರಣೆ ಅದು ಧೈರ್ಯದಿಂದ ಮಾತ್ರ ಉಂಟಾಗುತ್ತೆ. ಆ ಒಂದು ವಿಚಾರವೇ ನನ್ನಲ್ಲಿ ನಶಿಸಿ ಹೋಗ್ತಾ ಇದೆ. ಹಾಗೆ ಮನಸ್ಸು ಮತ್ತೆ ಇಂದ್ರಿಯಗಳಿಗೆ ಶಾಂತಿ ಲಭಿಸ್ತಾ ಇಲ್ಲ. ಶಮಂ ನ ವಿಂದಾಮಿ, ಆ ಶ್ರಮವನ್ನ ಕೂಡ, ಶಾಂತಿಯನ್ನ ಕೂಡ ನಾನು ಪಡ್ಕೊಳ್ಳೋದಿಕ್ಕೆ ಕಷ್ಟವಾಗ್ತಾ ಇದೆ. ತುಂಬಾ ಸುಂದರವಾದಂತಹ ಮಾತುಗಳು. ವಿಷ್ಣು ಅಂತಂದ್ರೆ ನಾನು ಹೇಳಿದ ಹಾಗೆ ಎಲ್ಲ ಕಡೆ ಯಾರು ವ್ಯಾಪಿಸಿರ್ತಾನೋ ಅವನಿಗೆ ವಿಷ್ಣು ಅಂತ ಹೆಸರು. ಅಂತಹ ಎಲೆ ವಿಷ್ಣುವೇ, ನಿನ್ನ ಈ ರೂಪವನ್ನ ಕಂಡು ನಾನು ಕಂಗಾಲಾಗಿದ್ದೇನೆ. ನನಗೆ ಧೈರ್ಯ ಬರ್ತಾ ಇಲ್ಲ, ಇರೋ ಧೈರ್ಯ ಎಲ್ಲ ಉಳಿದು ಹೋಗ್ತಾ ಇದೆ. ಹಾಗೆ ನನ್ನ ಮನಸ್ಸಿಗೆ ಮತ್ತು ಅಂತಃಕರಣಕ್ಕೆ ಶಾಂತಿನೇ ಇಲ್ಲ. ಇದು ತುಂಬಾ ಕಷ್ಟಕರವಾದಂತಹ ನೋಟ ನನಗೆ ಅಂತ ಹೇಳ್ತಾ ಇದ್ದ. ಮುಂದಿನ ಶ್ಲೋಕ ನೋಡಿ, ಇದು ಹಿಂದಿನ ಶ್ಲೋಕಕ್ಕಿಂತಲೂ ಹೆಚ್ಚಿನ ಬೀಭತ್ಸತೆಯನ್ನ ನಮಗೆ ಉಂಟು ಮಾಡುವಂತಹ ಶ್ಲೋಕ. ದಂಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನಿ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಎಲ್ಲ ಪದಗಳು ಕೂಡ ಇಲ್ಲಿ ಆ ಒಂದು ಸನ್ನಿವೇಶವನ್ನ, ಆ ಒಂದು ಪರಬ್ರಹ್ಮನ ವಿರಾಟ್ ಸ್ವರೂಪವನ್ನ ತುಂಬಾ ಸುಂದರವಾಗಿ ಪದಗಳಲ್ಲಿ ಮೂಡಿಸೋದಕ್ಕೆ ಪ್ರಯತ್ನ ಪಡಿಸಿದ್ದಾರೆ. ದಂಷ್ಟ್ರಾ ಕರಾಲಾನಿ ಚ ತೇ ಮುಖಾನಿ, ನಿನ್ನ ಬಾಯಿಯಲ್ಲಿ ಕಾಣ್ತಾ ಇರುವಂತಹ ಕೋರೆ ತಾಡೆಗಳು ತುಂಬಾ ಉಗ್ರವಾಗಿ ಕಾಣ್ತಾ ಇವೆ, ಕರಾಳವಾಗಿ ಕಾಣ್ತಾ ಇವೆ. ದೃಷ್ಟ್ವಾ ಏವ ಕಾಲ ಅನಲ ಸನ್ನಿಭಾನಿ. ಕಾಲ ಅಂತಂದ್ರೆ ಸಂಪೂರ್ಣವಾಗಿ ಜಗತ್ತು ನಾಶವಾಗುವಂತಹ ಒಂದು ಸನ್ನಿವೇಶ. ಆವಾಗ ಅನಲ, ಬೆಂಕಿ ಹೇಗೆ ಎಲ್ಲ ಕಡೆ ಹಬ್ಬುತ್ತದೆ, ಕಾಲಾಗ್ನಿ ಅಂತ ಕರೀತಾರೆ ಅದನ್ನ. ಸನ್ನಿಭಾನಿ, ಅದರ ತರಹವೇ ನಿನ್ನ ಮುಖವೂ ಕೂಡ ಪ್ರಜ್ವಲಿಸ್ತಾ ಇದೆ. ಕಾಲಾನಲ, ಈ ಇಡೀ ಜಗತ್ತು ನಾಶವಾಗುವಾಗ ಹೇಗೆ ಅಗ್ನಿ ಎಲ್ಲ ಕಡೆ ವ್ಯಾಪಿಸುತ್ತದೆಯೋ ಅಂತಹ ಒಂದು ದಹಿಸುತ್ತಿರುವ ಅಗ್ನಿಯ ರೀತಿಯಲ್ಲಿ ನಿನ್ನ ಮುಖ ಕೂಡ ಕಾಣ್ತಾ ಇದೆ. ಮುಖಾನಿ ಕಾಲಾನಲ ಸನ್ನಿಭಾನಿ ದೃಷ್ಟ, ಅವುಗಳನ್ನ ಕಂಡು ದಿಶೋ ನ ಜಾನಿ, ಈ ದಿಕ್ಕುಗಳು ಯಾವುದು ಅಂತಲೇ ನನಗೆ ಮರ್ತು ಹೋಗ್ಬಿಟ್ಟಿದೆ. ಪೂರ್ವ ಯಾವುದು, ಪಶ್ಚಿಮ ಯಾವುದು, ಉತ್ತರ ಯಾವುದು, ದಕ್ಷಿಣ ಯಾವುದು, ಎಲ್ಲವನ್ನ ನಾನು ಕಾಣ್ತಾ ಇದ್ದೀನಿ. ಆದ್ರೂ ಕೂಡ ಆ ಎಲ್ಲ ಸ್ಮರಣೆ ನಷ್ಟವಾಗಿ ಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ. ಇದು ಅರ್ಜುನ ಆ ಕ್ಷಣಕ್ಕೆ ಅನುಭವಿಸ್ತಾ ಇರುವಂತಹ ಕಿಂ ಕರ್ತವ್ಯತಾ
ಒಂದು ಭಾವ ಏನಿದೆ, ಏನನ್ನ ಮಾಡಬೇಕು, ಏನು ಮಾಡಬಾರದು, ಏನು ಯಾವ ದಿಕ್ಕು, ಎಲ್ಲ ಸ್ಮರಣೆ ಅವನಿಂದ ನಷ್ಟವಾಗಿರುವಂತಹ ಒಂದು ವಿಭಿನ್ನ ಸ್ಥಿತಿಯನ್ನ ಇಲ್ಲಿ ಸೂಚಿಸ್ಕೊಳ್ತಾ ಇದ್ದಾರೆ. ದಿಶೋ ನ ಜಾನೆ, ದಿಕ್ಕು ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ದಿಗ್ಭ್ರಮೆಗೊಂಡಿದ್ದೇನೆ. ಹಾಗೆ ನ ಲಭೇಚ ಶರ್ಮ, ಶರ್ಮ ಅಂತಂದ್ರೆ ಸುಖ, ಮನಸ್ಸಿನ ಸುಖ, ಅದಕ್ಕೆ ಶರ್ಮ ಅಂತಲೂ ಕೂಡ ಸಂಸ್ಕೃತದಲ್ಲಿ ಅರ್ಥ ಇದೆ. ನ ಲಭೇಚ ಶರ್ಮ, ನನಗೆ ಮಾನಸಿಕವಾಗಿ ಸುಖ ಇಲ್ಲದೆ ಹೋಗಿದೆ, ತುಂಬಾ ಕಷ್ಟದಲ್ಲಿದ್ದೇನೆ. ಆದ್ದರಿಂದ ದೇವೇಶ, ದೇವತೆಗಳಿಗೂ ಒಡೆಯನಾದಂತಹ ಜಗನ್ನಿವಾಸ, ಇಡೀ ಜಗತ್ತೇ ನಿನ್ನಲ್ಲಿ ನಿವಾಸ ಸ್ಥಾನವನ್ನು ಪಡೆದಿರುವಂತಹ ಈ ಸಂದರ್ಭ, ನೀನು ದಯವಿಟ್ಟು ಪ್ರಸೀದ, ನನ್ನ ಮೇಲೆ ಅನುಗ್ರಹವನ್ನ ತೋರು, ಪ್ರಸನ್ನನಾಗು. ಎಂಥ ಸುಂದರವಾದಂತಹ ಸ್ತೋತ್ರ ಇದು. ಅರ್ಜುನನ ಹೃದಯದ ಅಂತರಾಳದಿಂದ ಬರ್ತಾ ಇರುವಂತಹ ಭಕ್ತಿಪೂರ್ವಕವಾದಂತಹ ಒಂದು ವಿನಮ್ರ ಕೋರಿಕೆ ಏನು? ದೇವೇಶ ಜಗನ್ನಿವಾಸ ಪ್ರಸೀದ, ದೇವತೆಗಳಿಗೂ ಒಡೆಯನಾದಂತಹ, ಇಡೀ ಜಗತ್ತನ್ನೇ ನಿನ್ನ ಹೊಟ್ಟೆಯಲ್ಲಿ ಅಡಗಿಸಿಕೊಂಡಿರುವಂತಹ ಎಲೈ ವಿರಾಟ್ ರೂಪಿಯಾದಂತಹ ಪರಮಾತ್ಮ, ನನ್ನ ಮೇಲೆ ದಯೆ ತೋರು, ಪ್ರಸನ್ನನಾಗು. ದಂಷ್ಟ್ರ ಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನಿ ನ ಲಭೇಚ ಶರ್ಮ. 4 ವಾಕ್ಯಗಳು, ಒಂದೊಂದು ಮುತ್ತಿನಂತಹ ವಾಕ್ಯ ನೋಡಿ. ಒಂದು ಮೊದಲನೇದು ದಂಷ್ಟ್ರ ಕರಾಲಾನಿ, ಕೋರೆ ದಾಡಿಗಳಿಂದ ತುಂಬಾ ವಿಭತ್ಸವಾಗಿ ಕಾಣುವಂತಹ, ಕರಾಳವಾಗಿ ಕಾಣುವ, ಮುಖಾನಿ ಕಾಲಾನಲ ಸನ್ನಿಭಾನಿ, ನಿನ್ನ ಮುಖ ಎಷ್ಟು ದೇದೀಪ್ಯಮಾನವಾಗಿ ಕಾಣ್ತಾ ಇದೆ, ಹೊಳಿತಾ ಇದೆ ಅಂತಂದ್ರೆ ಈ ಪ್ರಳಯದ ಕಾಲದ ಅಗ್ನಿಯ ಹಾಗೆ ಪ್ರಜ್ವಲಿಸ್ತಾ ಇದೆ ನಿನ್ನ ಮುಖ. ಅದನ್ನ ನೋಡೋದಿಕ್ಕೆ ಕಷ್ಟವಾಗುತ್ತೆ. ದೃಷ್ಟ ಅದನ್ನ ನೋಡಿ ದಿಶೋ ನ ಜಾನೆ, ನನಗೆ ದಿಗ್ಭ್ರಮೆಯಾಗಿದೆ, ಯಾವ ದಿಕ್ಕು ಯಾವ ಕಡೆ ಇದೆ ಅಂತ ಅನ್ನೋದನ್ನು ಕೂಡ ನಾನು ಮರೀತಾ ಇದ್ದೀನಿ. ನ ಲಭೇಚ ಶರ್ಮ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲವಾಗಿದೆ. ಆದ್ದರಿಂದ ಹೇ ದೇವೇಶ ಜಗನ್ನಿವಾಸ ಪ್ರಸೀದ, ದೇವತೆಗಳಿಗೂ ಒಡೆಯನಾದಂತಹ ಪುರುಷೋತ್ತಮನ ಹಾಗೂ ಈ ಇಡೀ ಜಗತ್ತನ್ನು ನಿನ್ನಲ್ಲಿ ಇಟ್ಟುಕೊಂಡು ಅದನ್ನ ರಕ್ಷಿಸ್ತಾ ಇರುವಂತಹ ಎಲೆ ಪರಮಾತ್ಮನೇ ಪ್ರಸೀದ, ನನ್ನ ಮೇಲೆ ಅನುಗ್ರಹ ತೋರು. ತುಂಬಾ ಸುಂದರವಾದಂತಹ ಮಾತು. ಮುಂದೆ 66 ಮತ್ತೆ 26 ಮತ್ತೆ 27 2 ಶ್ಲೋಕಗಳನ್ನ ನಾವು ಕುಲಕ ಅಂತ ತೆಗೆದುಕೋಬೇಕು. ಯಾಕೆಂತಂದ್ರೆ ಇವೆರಡಕ್ಕೂ ಸಮಾನವಾದಂತಹ ಒಂದು ಕ್ರಿಯಾಪದ ಇರೋದ್ರಿಂದಾಗಿ. 26ನೇ ಶ್ಲೋಕ ನೋಡಿ, ಅದು ಆ ವಿರಾಟ್ ಸ್ವರೂಪದ ಮತ್ತಷ್ಟು ಚಿತ್ರಣವನ್ನ ನಮಗೆ ತುಂಬಾ ಸಾಂಕೇತಿಕವಾಗಿ ಮಾಡಿಕೊಡ್ತಾ ಇದೆ. ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹ ಏವ ಅವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಃ ತಥಾಸೌ ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈಃ. ತುಂಬಾ ವಿಚಾರಪೂರ್ಣವಾದಂತಹ ಶ್ಲೋಕ ಇದು. ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ಶಸ್ತ್ರ ಸನ್ಯಾಸ ಮಾಡೋದಕ್ಕೆ ಮೊದಲು ಅನೇಕ ಕಾರಣಗಳನ್ನ, ದೊಡ್ಡ ಕಾರಣಗಳನ್ನ ಕೃಷ್ಣನಿಗೆ ಕೊಡ್ತಾನೆ. ತಾನು ಯಾಕೆ ಶಸ್ತ್ರ ಸನ್ಯಾಸ ಮಾಡ್ತಾ ಇದ್ದೀನಿ, ನಂದು ಉದಾತ್ತವಾದಂತಹ ಬುದ್ಧಿ, ನನಗೆ ನಮ್ಮ ಸಂಸ್ಕೃತಿ ಹಾಳಾಗೋದು ಇಷ್ಟ ಇಲ್ಲ, ನನಗೆ ಈ ಯುದ್ಧವನ್ನ ಮಾಡದೇ ಇದ್ರೆ ಸಂಪೂರ್ಣವಾಗಿ ನಮ್ಮ ಧರ್ಮ ಉಳಿಯುತ್ತೆ ಅನ್ನೋ ಮಾತನ್ನೆಲ್ಲ ಬಡಾಯಿ ಕಚ್ಕೊಂಡಿರ್ತಾನೆ. ಆದರೆ ಅವನ ಆಂತರ್ಯದಲ್ಲಿ, ಅವನ ದೇಹದಲ್ಲಿ ಕಾಣಬರುವಂತಹ ಯಾವ ಯಾವ ಚಿಹ್ನೆಗಳಿತ್ತು ಅವೆಲ್ಲವೂ ಕೂಡ ಆ ರಣ ಸಂದರ್ಭದಲ್ಲಿ ಅವನ ಧೈರ್ಯ ಅವನಿಗೆ ಕೈ ಕೊಟ್ಟಿತ್ತು ಅಂತ ಅನ್ನೋದನ್ನ ಸೂಚ್ಯವಾಗಿ ಹೇಳಿತ್ತು. ಅದಕ್ಕೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಅವನ ಬಾಯಿ ಮುಚ್ಚಿಸ್ತಾನೆ. ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ಬೇಡ, ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ, ಈ ಒಂದು ಧೈರ್ಯವಿಲ್ಲದ ಕೆಲಸವನ್ನ ನೀನು ಮಾಡ್ತಾ ಇದ್ದೀಯಾ,
ನಿನಗೆ ನಾಚಿಕೆ ಆಗ್ಬೇಕು ಅಂತ ನೇರವಾಗಿ ಬೈತಾನೆ. ಅಂತಹ ಅರ್ಜುನನನ್ನ ಈಗ ತನ್ನ ವಿರಾಟ್ ಸ್ವರೂಪದ ದರ್ಶನದ ಮೂಲಕ ಅವನಲ್ಲಿ ನಿಜವಾದ ಜ್ಞಾನವನ್ನ ಹುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಅರ್ಜುನ ಆ ಒಂದು ಯುದ್ಧದ ಎಲ್ಲ ವೀರರನ್ನ ಕೃಷ್ಣನ ದೇಹದಲ್ಲಿ ಕಾಣ್ತಾನೆ. ಅದನ್ನ ಕುರಿತು ಇಲ್ಲಿ ತನ್ನ ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹ ಏವ ಅವನಿಪಾಲ ಸಂಘೈಃ ಭೀಷ್ಮಃ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಅಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಶ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ. ಈ ವರ್ಣನೆ ನಿಜಕ್ಕೂ ಕೂಡ ತುಂಬಾ ಬೀಭತ್ಸವಾದದ್ದು. ಒಂದು ಯುದ್ಧದ ಯಾವ ಒಂದು ವಿವರಣೆ ಇರುತ್ತೆ ಅದು ಕೇಳೋದಕ್ಕೆ ರಮ್ಯ, ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿದ್ರೆ ಅದರ ಪರಿಣಾಮ ತುಂಬಾ ಅನೂಹ್ಯವಾದದ್ದು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ದೂರತಃ ಪರ್ವತೋ ರಮ್ಯ ಯುದ್ಧಸ್ಯ ವಾರ್ತಾರಮ್ಯ ಅಂತ. ದೂರದಲ್ಲಿರೋ ಪರ್ವತ ನುಣ್ಣಗೆ ಕಾಣುತ್ತೆ, ನೇರವಾಗಿ ಹತ್ಕೊಳ್ಬಹುದು ಅಂತ ಅನ್ನಿಸ್ಕೊಳ್ಳುತ್ತೆ, ಆದ್ರೆ ಅಲ್ಲಿ ಹೋದಾಗ ನಮಗೆ ಅಲ್ಲಿನ ಗೋರ್ಜು ಕಲ್ಲುಗಳು, ಗಿಡಗಳು ಇವೆಲ್ಲ ಹೇಗೆ ತಡಿಯನ್ನು ಒಡ್ಡುತ್ತವೆ ಅಂತ ಅನ್ನೋದನ್ನ ಸ್ವತಃ ಅನುಭವಿಸಬೇಕು. ಹಾಗೆ ಯುದ್ಧಸ್ಯ ವಾರ್ತಾರಮ್ಯ, ಯುದ್ಧದ ಬಗ್ಗೆ ನಾವು ಕಾಮೆಂಟ್ರೀಸ್ ಚೆನ್ನಾಗಿ ಕೇಳಬಹುದು, ಆದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಇದ್ರೆ ಅದರಿಂದ ಉಂಟಾಗುವಂತಹ ಒಂದು ಭಯ ಬೀಭತ್ಸ ವಾತಾವರಣ ಖಂಡಿತ ಎಲ್ಲರ ಎದೆಯನ್ನ ನಡುಗಿಸುವಂಥದ್ದು. ಇಲ್ಲಿ ಅಂತಹ ಒಂದು ಚಿತ್ರಣವನ್ನ ಅರ್ಜುನ ನಮಗೆ ಕೊಡ್ತಾ ಇದ್ದಾನೆ. ಆ ಪರಮಾತ್ಮನ ದಿವ್ಯ ದರ್ಶನವನ್ನ ಮಾಡ್ತಾ ಇರುವಾಗ ಅವನಿಗೆ ಆಗುವ ಅನುಭೂತಿಯನ್ನ ಇಲ್ಲಿ ನಾವು ಕಾಣ್ತೀವಿ. ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ, ಧೃತರಾಷ್ಟ್ರನ ಮಕ್ಕಳು ಸರ್ವೇ ಸಹ ಏವ ಅವನಿಪಾಲ ಸಂಘೈಹಿ. ಅವನಿ ಅಂತಂದ್ರೆ ಭೂಮಿ, ಪಾಲ ಅಂತಂದ್ರೆ ಪಾಲಿಸುವ, ಭೂಮಿ ಪಾಲ ಅಂತಂದ್ರೆ ರಾಜರು. ಇವತ್ತಿಗೂ ಕೂಡ ಥೈಲ್ಯಾಂಡ್ ಅಲ್ಲಿ ಭೂಮಿಪಾಲ ಅನ್ನೋ ಮಾತು ಆ ರಾಜನಿಗೆ ಅನ್ವಯಿಸುತ್ತೆ. ಭೂಮಿಪಾಲ ಅತುಲ್ಯ ತೇಜ ಅಂತ ಒಬ್ಬ ರಾಜ ಇದ್ದ ಮೊನ್ನೆ ತನಕ. ಸ್ಪೆಲ್ಲಿಂಗ್ಗಳು ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೆ ಮಾತು ಅದೇ, ಅವನಿ ಪಾಲ. ಸಂಘೈಹಿ ಅವರ ಗುಂಪುಗಳು. ಅನೇಕ ಮಹಾಭಾರತ ಯುದ್ಧದಲ್ಲಿ ಎಲ್ಲ ರಾಜ್ಯಗಳ ಸೈನಿಕರು ಭಾಗವಹಿಸಿದ್ರು, ರಾಜರು ಭಾಗವಹಿಸಿದ್ರು, ಎಲ್ಲ ಪ್ರಾಂತ್ಯಗಳ ರಾಜರು ಕೂಡ ಅಲ್ಲಿ ಒಟ್ಟಾಗಿ ಸೇರಿದ್ರು. ಅವರೆಲ್ಲರೂ ಕೂಡ ಹಾಗೂ ಭೀಷ್ಮ, ದ್ರೋಣ, ಕರ್ಣ, ಹಾಗೆಯೇ ಅಸ್ಮದೀಯೈಹಿ ಯೋಧ ಮುಖ್ಯೈಹಿ ಅಪಿ, ನಮ್ಮ ಕಡೆಯ ಅನೇಕರು ಕೂಡ, ನಮ್ಮ ಕಡೆಯ ಅಂತಂದ್ರೆ ಪಾಂಡವರ ಕಡೆಯ ಅನೇಕರು ಕೂಡ, ಶಿಖಂಡಿ, ಧೃಷ್ಟದ್ಯುಮ್ನ ಇವರೇ ಮುಂತಾದವರು ಕೂಡ ಈ ಒಂದು ಸಂದರ್ಭದಲ್ಲಿ ಆ ಕೃಷ್ಣ ಪರಮಾತ್ಮನ ಬಾಯನ್ನ ಸೇರ್ತಾ ಇರುವಂತಹ ದೃಶ್ಯವನ್ನ ಕಾಣ್ತಾರೆ. ಏನು? ಮುಂದಿನ ಶ್ಲೋಕ ನೋಡಿ. ವಕ್ತ್ರಾಣಿತೆ ತ್ವರಮಾಣ ವಿಶಂತಿ, ಓಡೋಡ್ಕೊಂಡು ಬರ್ತಾ ಇದ್ದಾರೆ ಅವರು. ತ್ವರಮಾಣ, ಯುದ್ಧ, ಒಬ್ಬರು ಇನ್ನೊಬ್ಬರ ಮೇಲೆ ಕೈ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಈ ಪರಮಾತ್ಮನ ಮುಖವನ್ನ ಸೇರ್ತಾ ಇರೋ, ಧಾವಿಸಿಕೊಂಡು ಅದ್ರ ಒಳಕ್ಕೆ ನುಗ್ತಾ ಇರೋ ಹಾಗೆ ಕಾಣ್ತಾ ಇದ್ದಾರೆ. ವಕ್ತ್ರಾಣಿತೆ ತ್ವರಮಾಣ ವಿಶಂತಿ. ಇಲ್ಲಿ ವಕ್ತ್ರಾಣಿ ಅಂತ ಪ್ಲೂರಲ್ ಉಪಯೋಗಿಸಿದ್ದಾರೆ ಕೃಷ್ಣ, ಅರ್ಜುನ ಅದನ್ನ ಗಮನಿಸ್ಬೇಕು. ಯಾಕೆಂತಂದ್ರೆ ಅವನಿಗೆ ಸಹಸ್ರ ಬಾಹು, ಸಹಸ್ರ ವಕ್ತ್ರ, ಸಾವಿರಾರು ಬಾಯಿಗಳು, ಸಾವಿರಾರು ಕೈಗಳು, ಸಾವಿರಾರು ಕಾಲುಗಳು. ಅಂತಹ ಮಹಾನ್ ವ್ಯಕ್ತಿ ಇಲ್ಲಿ ನಾವು ನೋಡ್ತಾ ಇರೋದು. ವಕ್ತ್ರಾಣಿತೆ ತ್ವರಮಾಣ ವಿಶಂತಿ, ಧಾವಿಸಿಕೊಂಡು ಬಂದು ನಿನ್ನ ಬಾಯನ್ನ ಅವರು ಸೇರ್ತಾ ಇದ್ದಾರೆ. ಅದು ಎಂತಹ ಬಾಯಿ? ದಂಷ್ಟ್ರಾ ಕರಾಲಾನಿ, ಅತ್ಯಂತ ಕರಾಳವಾದ ಕೋರೆ ದಾಡುಗಳನ್ನ ಹೊಂದಿರುವಂತಹ ಬಾಯಿ. ಭಯಾನಕ,
ಭಯವನ್ನು ಉಂಟು ಮಾಡುವಂತಹ ಬಾಯಿ. ಅದರಲ್ಲಿ ಅವರು ಹೇಗೆ ಕಾಣ್ತಾ ಇದ್ದಾರೆ? ದಶನ ಅಂತರೇಶು. ದಶನ ಅಂತಂದ್ರೆ ಹಲ್ಲುಗಳು, ಅಂತರ ಅವುಗಳ ಮಧ್ಯೆ ಇರುವಂತಹ ಸಣ್ಣ ಸಣ್ಣ ತುತ್ತುಗಳು. ಇವನು ದೊಡ್ಡ ವಿರಾಟ್ ಸ್ವರೂಪನಾದದ್ದರಿಂದ ಆ ಸಣ್ಣ ಭಾಗಗಳು ಕೂಡ, ಸಣ್ಣ ಸಂಧಿಗಳು ಕೂಡ ಬೃಹತ್ತಾಗಿ ಕಾಣ್ತಾ ಇರೋದ್ರಿಂದ ಅಲ್ಲಿ ಕೇಚಿದ್ ವಿಲಗ್ನ, ಅಲ್ಲಿ ಕೆಲವರು ಆ ಕೋರೆ ದಾಡೆಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ವಿಲಗ್ನ ಚೂರ್ಣಿತೈಹಿ ಉತ್ತಮಾಂಗೈಹಿ. ಚೂರ್ಣಿತೈಹಿ ಪುಡು ಪುಡಿಯಾದಂತಹ, ಚೆನ್ನಾಗಿ ಅಗಿಯಲ್ಪಟ್ಟಂತಹ, ಉತ್ತಮಾಂಗೈಹಿ ಶಿರಸ್ಸುಗಳಿಂದ, ತಲೆಗಳಿಂದ, ಸಂದೃಶ್ಯಂತೆ ದಶನಾಂತರೇಶು ವಿಲಗ್ನ. ಆ ಹಲ್ಲಿನ ಕೋರೆ ದಾಡೆಗಳ ಮಧ್ಯದಲ್ಲಿ ಇವರ ರುಂಡಗಳು ಸಿಕ್ಕಾಕೊಂಡ್ಬಿಟ್ಟಿರೋ ಹಾಗೆ ವಿಭತ್ಸವಾಗಿ ಕಾಣ್ತಾ ಇವೆ ಅಂತ ಅರ್ಜುನ ಇಲ್ಲಿ ಆ ವಿರಾಟ್ ಸ್ವರೂಪದ ಕೃಷ್ಣ ಪರಮಾತ್ಮನನ್ನ ವರ್ಣಿಸ್ತಾ ಇದ್ದಾರೆ. ಈ ಎರಡೂ ಶ್ಲೋಕ ನೋಡಿ ತುಂಬಾ ಮನಸ್ಸನ್ನ ಕಲಕುವಂತಹ ಒಂದು ಶ್ಲೋಕ. ಆ ವರ್ಣನೆ ತುಂಬಾ ದೀರ್ಘವಾಗಿದೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತ ಪುತ್ರಸ್ತಥಾಸೌ ಸಹಾಸ್ಮಭೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈಃ ಉತ್ತಮಾಂಗೈಃ. ತುಂಬಾ ಪ್ರಬುದ್ಧವಾದಂತಹ ವರ್ಣನೆ, ಮನಸ್ಸನ್ನ ಕಲಕುವಂತಹ ವರ್ಣನೆ. ಧೃತರಾಷ್ಟ್ರಸ್ಯ ಪುತ್ರಾಃ, ಧೃತರಾಷ್ಟ್ರನ ಪುತ್ರರಾದಂತಹ 100 ಧಾರ್ತರಾಷ್ಟ್ರ, ದುರ್ಯೋಧನ, ದುಶಾಸನ ಅವರೆಲ್ಲರೂ ಕೂಡ ಸೇರಿ ಇಲ್ಲಿ ಆ ಕಾಲರೂಪಿಯಾದ ಭಗವಂತನ ವಿರಾಟ್ ರೂಪವನ್ನ, ಅವನ ಬಾಯಿಯನ್ನ ಸೇರ್ತಾ ಇದ್ದಾರೆ. ಅವರಾದವರು ಓಡಿ ಬಂದು ಸೇರ್ತಾ ಇದ್ದಾರೆ. ಸರ್ವೇ ಸಹ ಏವ ಅವನಿಪಾಲ ಸಂಘೈಃ. ಆ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಸಹಸ್ರಾರು ಪ್ರಾಂತ್ಯಗಳಿಂದ ಬಂದಿದ್ದಂತಹ ಸಣ್ಣ ಪುಟ್ಟ ಸಾಮಂತರು, ದೊಡ್ಡ ದೊಡ್ಡ ಸಾಮಂತರಾಜರು, ರಾಜರು ಎಲ್ಲರೂ ಕೂಡಿದ್ರು. ಅವರ ಜೊತೆ ಈ ಕರಾಳವಾದ ಮುಖವನ್ನ ಪ್ರವೇಶಿಸ್ತಾ ಇದ್ದಾರೆ. ಬಹು ಮುಖ್ಯರಾಗಿ ಭೀಷ್ಮ, ದ್ರೋಣ, ಕರ್ಣ, ಹಾಗೆಯೇ ಪಾಂಡವರ ಕಡೆಯವರಾದಂತಹ ದೃಷ್ಟದ್ಯುಮ್ನ ಅವರು ಕೂಡ ಈ ಒಂದು ಮುಖವನ್ನ ಒಳಗೆ ಓಡ್ತಾ ಇದ್ದಾರೆ. ತ್ವರಮಾಣ ವಿಶಂತಿ, ತುಂಬಾ ವೇಗವಾಗಿ ಅವರು ಈ ಕರಾಳ ಮುಖದಲ್ಲಿ ಸೇರಿ ಹೋಗ್ತಾ ಇದ್ದಾರೆ. ದಂಷ್ಟ್ರ ಕರಾಲಾನಿ ಭಯಾನಕಾನಿ. ಕೆಲವರು ಕೇಚಿತ್ ವಿಲಗ್ನಾಹ ಸಿಕ್ಕಾಕೊಂಡಿದ್ದಾರೆ. ಎಲ್ಲಿ? ದಶನ ಅಂತರೇಶು, ಹಲ್ಲುಗಳ ಮಧ್ಯೆ. ಹೇಗೆ ಕಾಣ್ತಾ ಇದ್ದಾರೆ ಅವರು? ಚೂರ್ಣಿತೈಹಿ ಉತ್ತಮಾಂಗೈಹಿ ಸಂದೃಶ್ಯಂತೆ. ಅವರ ರುಂಡಗಳು ಸಂಪೂರ್ಣ ಅಗಿಯಲ್ಪಟ್ಟು ಚೂರ್ ಚೂರಾಗಿ ಇರೋದನ್ನ ಕಾಣ್ತೀವಿ. ಆ ಒಂದು ಮಾಂಸದ ತುಣುಕುಗಳು ಈ ಕರಾಲ ಕೋರೆ ದಾಡೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದನ್ನ ಕಾಣ್ತೀವಿ. ಸಂದೃಶ್ಯಂತೆ ಚೂರ್ಣಿತೈಹಿ ಉತ್ತಮಾಂಗೈಹಿ. ತುಂಬಾ ವಿಭತ್ಸವಾದಂತಹ ಒಂದು ವಿವರಣೆಯನ್ನ ಇಲ್ಲಿ ನಾವು ಕಾಣ್ತೀವಿ. ವಿಲಗ್ನಾಮ ದಶನಾಂತರೇಶು, ಹಲ್ಲುಗಳ ಮಧ್ಯೆ ಅಗಿಯಲ್ಪಟ್ಟಿರುವ ಮಾಂಸದ ಹಾಗೆ ಕಾಣ್ತಾ ಇದ್ದಾರೆ ಇವರೆಲ್ಲರೂ ಕೂಡ. ತುಂಬಾ ಮನಸ್ಸನ್ನ ಕಲ್ಕುವಂತಹ ಒಂದು ವಿವರಣೆ. ಈ ಮುಂದಿನ ಶ್ಲೋಕ ಇದಕ್ಕೆ ಮತ್ತಷ್ಟು ವಿವರಣೆಯನ್ನ ನೀಡುತ್ತೆ. ಅವರು ಹೇಗೆ ಓಡ್ ಬರ್ತಾ ಇದ್ರು ಅಂತಂದ್ರೆ, ಯಥಾ ನದೀನಾಂ ಬಹವಂಭು ವೇಗಾಹ ಸಮುದ್ರಮೇವ ಅಭಿಮುಖಾ ದ್ರವಂತಿ ತಥಾ ತವಾ ಅಮಿ ನರಲೋಕವೀರಾಹ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಹೇ ದೇವದೇವ, ನದಿಗಳು ಹೇಗೆ ಬಹಳ ವೇಗವಾಗಿ ಆ ಪ್ರವಾಹಗಳು ಸಮುದ್ರವನ್ನ ಅದಕ್ಕೆ ಎದುರಾಗಿ ಬಂದು
ಸೇರ್ಕೊಳ್ಳುತ್ತವೆಯೋ ಹಾಗೆ ಈ ಮನುಷ್ಯ ಲೋಕದ ವೀರರು ನಿನ್ನ ಉರಿತಾ ಇರುವ ಬಾಯಿಯೊಳಕ್ಕೆ ತಾವಾಗಿ ಧಾವಿಸ್ತಾ ಬರ್ತಾ ಇದ್ದಾರೆ. ನೀವು ಯಾವ್ದಾದ್ರೂ ನದಿ ಸಮುದ್ರವನ್ನ ಸೇರ್ತಾ ಇರುವ ಸಂದರ್ಭ ನೋಡ್ಬೇಕಾದ್ರೆ ಹೊರಗಿನ ಆ ಪ್ರವಾಹ ತುಂಬಾ ನೇರವಾಗಿ ಸಮುದ್ರವನ್ನ ಸೇರುತ್ತೆ. ತುಂಬಾ ದೂರದವರೆಗೆ ಆ ನದಿಯ ನೀರು ಹರಿತಾ ಇರೋದನ್ನು ನಾವು ಕಾಣಬಹುದು. ಅದರ ಬಣ್ಣ ಬೇರೆ ಇರ್ಬೋದು, ಸಮುದ್ರದ ನೀರಿನ ಬಣ್ಣ ಬೇರೆ ಇರ್ಬೋದು. ನಮಗೆ ಕಣ್ಣಿಗೆ ತುಂಬಾ ನಿಶ್ಚಯವಾಗಿ ಕಾಣಿಸುತ್ತೆ ಆ ಒಂದು ವ್ಯತ್ಯಾಸ. ಅದೇ ರೀತಿಯಲ್ಲಿ ಯಥಾ ನದೀನಾಂ ಬಹವಃ ಅಂಬುವೇಗಾಃ. ಅಂಬು ಅಂತಂದ್ರೆ ನೀರು. ಯಾವುದರ ಅಂಬು? ನದೀನಾಂ, ನದಿಗಳ ಅಂಬು ನೀರು. ವೇಗವಾಗಿ ಅದು ತುಂಬಾ ಜಾಸ್ತಿ ನೀರು ಒಳಕ್ಕೆ ಹೋಗುತ್ತೆ. ಬಹವಃ ಅಂಬು ವೇಗಾಃ. ಆ ನೀರು ವೇಗದಿಂದ ಆ ಸಮುದ್ರವನ್ನ ಸೇರುತ್ತೆ. ಸಮುದ್ರಂ ಏವ ಅಭಿಮುಖಾಃ ದ್ರವಂತಿ. ಸಮುದ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಬಂದು ಸೇರ್ತಾ ಇರುತ್ತವೆ. ಹಾಗೆ ತಥಾ ತವ ವಕ್ತ್ರಾಣಿ ಅಭಿವಿಜ್ವಲಂತಿ ವಿಶಂತಿ ನರಲೋಕ ವೀರಾಹ. ನರಲೋಕ ವೀರಾಹ, ಈ ಮನುಷ್ಯ ಲೋಕದ ಅತ್ಯಂತ ಉತ್ಸಾಹಿ ಸೈನಿಕರು, ಯೋಧರು ನಿನ್ನ ಆ ಮುಖವನ್ನ, ಯಾವ ಮುಖ? ಉರಿತಾ ಇರುವಂತಹ ಮುಖ. ಅಭಿವಿಜ್ವಲಂತಿ ವಕ್ತ್ರಾಣಿ ನರಲೋಕ ವೀರಾಹ ಅಭಿವಿಶಂತಿ. ಈ ನರಲೋಕದ ಸೈನಿಕರು ತುಂಬಾ ಧೈರ್ಯಶಾಲಿಗಳು. ಅವರು ನಿನ್ನ ಪ್ರಭೆಯಿಂದ ಕೂಡಿದಂತಹ, ಪ್ರಜ್ವಲಿಸ್ತಾ ಇರುವಂತಹ ಮುಖದಲ್ಲಿ ಅವರು ಬರ್ತಾ ಇರೋದನ್ನ ನಾನು ಕಾಣ್ತಾ ಇದ್ದೀನಿ. ಇದು ಹೇಗೆ ಕಾಣ್ತಾ ಇದೆ ಅಂತಂದ್ರೆ, ಯಥಾ ಹೇಗೆ ಅಂಬು ವೇಗಾಹ ಬಹವಃ ನದೀನಾ ಸಮುದ್ರಂ ಏವ ಅಭಿವಿಶಂತಿ ಅಭಿಮುಖ ದ್ರವಂತಿ. ಸಮುದ್ರದ ಕಡೆಗೆ ಓಡಿ ಬರ್ತಾ ಇರುವಂತಹ ನದಿಯ ನೀರು ಹೇಗೆ ಆ ಸಮುದ್ರವನ್ನ ವೇಗವಾಗಿ ಪ್ರವೇಶಿಸುತ್ತೋ ಅದೇ ತರ ನಾನು ಈ ಒಂದು ಪ್ರಸಂಗವನ್ನ ಕಾಣ್ತಾ ಇದ್ದೀನಿ ಅಂತ ಕೃಷ್ಣ ಪರಮಾತ್ಮನನ್ನ ಕುರಿತು, ಆ ವಿರಾಟ್ ಸ್ವರೂಪವನ್ನ ಕುರಿತು ಅರ್ಜುನ ನಿವೇದಿಸಿಕೊಳ್ತಾ ಇದ್ದಾನೆ. ಯಥಾ ನದೀನಾಂ ಬಹವಃ ಅಂಬುವೇಗಾಃ ಸಮುದ್ರಂ ಏವ ಅಭಿಮುಖ ದ್ರವಂತಿ ತಥಾ ತವ ಅಮಿ ನರಲೋಕ ವೀರಾಃ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಆ ಉರಿತಾ ಇರುವ ಬಾಯಿಗೆ ನೇರವಾಗಿ ಧುಮುಕ್ತಾ ಇದ್ದಾರೆ ಈ ಎಲ್ಲ ಯೋಧರು, ನರಲೋಕ ವೀರಾಃ ಮನುಷ್ಯ ಲೋಕದ ಈ ವೀರರು ನಿನ್ನ ಬಾಯಿಯನ್ನ ಪ್ರವೇಶಿಸ್ತಾ ಇದ್ದಾರೆ. ತುಂಬಾ ಸುಂದರವಾದಂತಹ ಮಾತು. ಸುಂದರ ಅಂತಂದ್ರೆ ಬೀಭತ್ಸತೆಯಲ್ಲಿ ಸುಂದರವಾದಂತಹ ಒಂದು ಮಾತು. ಇಲ್ಲೆಲ್ಲ ಪ್ರಯೋಗಿಸಿರೋದು ಇಂದ್ರವಜ್ರ, ಉಪೇಂದ್ರ ವಜ್ರ ಮತ್ತು ಉಪಜಾತಿ ಅನ್ನುವ ಛಂದಸ್ಸುಗಳು. ಯಾಕೆಂದ್ರೆ ಈ ಒಂದು ವಿಚಾರಕ್ಕೆ ಆ ಛಂದಸ್ಸುಗಳು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತವೆ ಅನ್ನೋ ಕಾರಣದಿಂದ. ಮುಂದಿನ ಶ್ಲೋಕ ನೋಡಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ತುಂಬಾ ವಿಚಿತ್ರವಾದಂತಹ ಒಂದು ಸನ್ನಿವೇಶ. ಇದನ್ನ ಒಂದು ದೈನಂದಿನ ಉದಾಹರಣೆಯ ಜೊತೆ ಉಪಮಾನವಾಗಿ ಇಲ್ಲಿ ಅರ್ಜುನ ನಮಗೆ ನಿರೂಪಿಸಿಕೊಡ್ತಾ ಇದ್ದಾನೆ. ಒಂದು ತುಂಬಾ ದೈದೀಪ್ಯಮಾನವಾದಂತಹ ಬೆಳಕನ್ನು ಹೊಂದಿರುವ ಒಂದು ದೀಪ, ಅದರ ಕಡೆ ಪತಂಗಗಳು, ಹಾತೆಗಳು, ಈ ಮಳೆ ಬಂದಾಗ ಬರುವಂತಹ ಆ ಮಳೆ ಹುಳುಗಳು ಹೇಗೆ ಆ ಒಂದು ಜ್ವಾಲೆಯನ್ನ ನೋಡಿ ಅದರಿಂದ ಆಕರ್ಷಿತವಾಗಿ ನೇರವಾಗಿ ವೇಗವಾಗಿ ಅದರ ಕಡೆನೆ ಹೋಗಿ ಭಸ್ಮವಾಗುತ್ತವೆಯೋ ಅದೇ ರೀತಿಯಲ್ಲಿ ನಾಶಕ್ಕೋಸ್ಕರ ಲೋಕಾಹ ಈ ಎಲ್ಲ ಸೈನ್ಯಗಳು ವಕ್ತ್ರಾಣಿ ಸಮೃದ್ಧ ವೇಗಾಹ ವಿಶಂತಿ ನಿನ್ನ ಬಾಯನ್ನ ತಮ್ಮ ವೇಗವನ್ನ ಹೆಚ್ಚಿಸಿಕೊಂಡು, ವೇಗದ ಉತ್ಕರ್ಷವನ್ನ ಜಾಸ್ತಿ ಮಾಡಿಕೊಂಡು ನಿನ್ನ ಬಾಯಿಯನ್ನೇ ತಲುಪ್ತಾ ಇವೆ. ಎಂಥ ವಿಚಿತ್ರ ಇದು
ಅಂತ ಈ ವಿಚಾರವನ್ನ ನಿರೂಪಿಸ್ತಾ ಇದ್ದ. ಶ್ಲೋಕ ಮತ್ತೊಂದ್ಸಲ ನೋಡಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ. ಪತಂಗಾಹ ಹಾತೆಗಳು. ಒಂದು ಬೆಳಕಿನ ಸ್ರೋತವನ್ನ ನೋಡಿದಾಗ ಅಲ್ಲಿ ಬೆಂಕಿ ಇದೆಯೋ ಇಲ್ವೋ ಗೊತ್ತಿಲ್ಲದೆ, ಬೆಂಕಿ ಇದ್ರೂ ಕೂಡ ಅದರಿಂದ ಆಕರ್ಷಿತವಾಗಿ ಅದರಲ್ಲಿ ಬಿದ್ದು ಸಾಯಿತು. ಹಾಗೆ ಪ್ರದೀಪ್ತಂ ಜ್ವಲನಂ, ದೀಪ್ತವಾಗಿರುವಂತಹ ದೇದೀಪ್ಯಮಾನವಾದಂತಹ ಬೆಳಕಿನ ಕಡೆಗೆ ಯಥಾ ಪತಂಗಾಹ ವಿಶಂತಿ, ಹೇಗೆ ಈ ಹಾತೆಗಳು ಪತಂಗಗಳು ಅವುಗಳ ಕಡೆ ನೇರವಾಗಿ ಆಕರ್ಷಿತವಾಗಿ ಆ ಬೆಂಕಿಗೆ ಬೀಳುತ್ತವೆಯೋ, ಯಾವ ಕಾರಣಕ್ಕಾಗಿ? ನಾಶಾಯ, ಅವುಗಳ ನಾಶ ಸಿದ್ಧಾಂತ ಗೊತ್ತಿದ್ರೂ ಕೂಡ ಸಮೃದ್ಧ ವೇಗಾಹ, ತಮ್ಮ ವೇಗವನ್ನ ಹೆಚ್ಚಿಸಿಕೊಂಡು ಬಂದು ನೇರವಾಗಿ ಆ ಬೆಂಕಿಯ ಜ್ವಾಲೆಗೆ ಬೀಳುತ್ತವಲ್ಲ, ಅದೇ ರೀತಿಯಲ್ಲಿ ತಥೈವ ನಾಶಾಯ, ನಾಶಕ್ಕೋಸ್ಕರ ಲೋಕಾಹ, ಎಲ್ಲ ಈ ಸೈನಿಕರು ಕೂಡ ವಕ್ತ್ರಾಣಿ ತವ ಅಪಿ, ನಿನ್ನ ಈ ಮುಖವನ್ನು ಕೂಡ ಸಮೃದ್ಧ ವೇಗಾಹ, ತಮ್ಮ ವೇಗವನ್ನ ಹೆಚ್ಚಿಸಿಕೊಂಡು ಬಂದು ವಿಶಂತಿ, ಅದರಲ್ಲಿ ನಾಶವಾಗೋದಿಕ್ಕೆ ಎಂಟರ್ ಆಗ್ತಾ ಇದ್ದಾರೆ, ಪ್ರವೇಶಿಸ್ತಾ ಇದ್ದಾರೆ. ಎಂಥ ದುರ್ಲಭವಾದಂತಹ ಸನ್ನಿವೇಶ ಅಂತ ಅರ್ಜುನ ಇಲ್ಲಿ ಒಂದು ಉದ್ಗಾರವನ್ನ ತೆಗಿತಾನೆ. ಶ್ಲೋಕ ತುಂಬಾ ಸುಂದರವಾದ ಉಪಮಾನದಿಂದ ಕೂಡಿದೆ, ಕಾವ್ಯಮಯವಾಗಿದೆ. ಆದರೆ ಅರ್ಥ ತುಂಬಾ ಬೀಭತ್ಸವಾಗುತ್ತೆ, ಮನಸ್ಸನ್ನ ಕಲಕುವಂತಹ ಒಂದು ಮಾತು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ ವಿಶಂತಿ ನಾಶಾಯ ಸಮೃದ್ಧ ವೇಗಾಹ ತಥೈವ ನಾಶಾಯ ವಿಶಂತಿ ಲೋಕಾನ್ ತವಾಪಿ ವಕ್ತ್ರಾಣಿ ಲೋಕಾಹ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಹ ತಥೈವ ನಾಶಾಯ ವಿಶಂತಿ ಲೋಕಾಹ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಹ. ತುಂಬಾ ಮನಸ್ಸನ್ನ ಕಲಕುವಂತಹ ಒಂದು ಚಿತ್ರ. ಈ ಯೋಧರು ಕೂಡ ತಾವಾಗಿ ನಿನ್ನ ಮುಖವನ್ನ ಪ್ರವೇಶಿಸ್ತಾ ಇದ್ದಾರೆ, ಅದರಿಂದ ಅವರ ನಾಶ ನಿಶ್ಚಿತವಾಗಿದ್ದರೂ ಕೂಡ. ಪತಂಗಾಹ ಅಂತಂದ್ರೆ ಪಕ್ಷಿ ಸಮೂಹ ಆಗ್ಬೋದು, ಮಿಡಿತಗಳಾಗ್ಬೋದು, ಅಥವಾ ಈ ಪತಂಗಗಳು ಆಗ್ಬಹುದು. ಯಾವುದೇ ರೀತಿಯಾಗಿ ತೆಗೆದುಕೊಂಡ್ರು ಕೂಡ ಇದು ತುಂಬಾ ಮನಸ್ಸನ್ನ ಕಲ್ಕುವಂತಹ ಒಂದು ಶ್ಲೋಕ. ಇದಕ್ಕಿಂತ ಹೆಚ್ಚಿನ ವಿಭತ್ಸವಾದಂತಹ ಒಂದು ವಿವರಣೆಯನ್ನ ಈ 30ನೇ ಶ್ಲೋಕದಲ್ಲಿ ಕೊಡ್ತಾನೆ ನೋಡಿ. ಲೀಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಃ ತವೋಗ್ರಾಃ ಪ್ರತಪಂತಿ ವಿಷ್ಣು. ಇಲ್ಲಿ ಸಂಬೋಧನಾ ಪದವಾಗಿ ವಿಷ್ಣು ಅಂತಲೇ ಕರೀತಾನೆ ಕೃಷ್ಣನನ್ನ ಅರ್ಜುನ. ಲೀಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈಃ ಜ್ವಲದ್ಭಿಃ ತೇಜೋಭಿಃ ಆಪೂರ್ಯ ಜಗತ್ ಸಮಗ್ರಂ ಭಾಸಃ ತವ ಉಗ್ರಾಃ ಪ್ರತಪಂತಿ ವಿಷ್ಣು. ತುಂಬಾ ವಿಭತ್ಸವಾದಂತಹ ಒಂದು ಚಿತ್ರ. ಆ ಯುದ್ಧದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತುಂಬಾ ಪೂರ್ಣ ರೀತಿಯಲ್ಲಿ ಉಪಮೆಗಳ ಜೊತೆ ಕೊಡ್ತಾ ಇರುವಂತಹ ಒಂದು ಮಾತು. ಇದು ನೈಜ ಚಿತ್ರಣ ಆ ಪರಮಾತ್ಮನದು. ಸಮಂತಾತ್, ಎಲ್ಲ ಕಡೆಗಳಿಂದಲೂ, ಗ್ರಸಮಾನಃ, ಹಿಡ್ಕೊಂಡು, ಲೀಲಿಹ್ಯಸೆ, ನಾಲಿಗೆಗಳನ್ನ ಚಪ್ಪರಿಸ್ತಾ ಇದ್ದೀಯ, ಲೋಕಾನ್ ಸಮಗ್ರಾನ್ ವದನೈಹಿ ಜಲದ್ಭಿಹಿ, ಈ ಇಡೀ ಲೋಕಗಳನ್ನ ಉರಿತಾ ಇರುವಂತಹ ನಿನ್ನ ಮುಖಗಳಿಂದ ನೀನು ಕೊಂದು ಅವುಗಳನ್ನ ಮತ್ತೆ ಮತ್ತೆ ನಿನ್ನ ನಾಲಿಗೆಗಳಿಂದ ನಿನ್ನ ತುಟಿಗಳನ್ನ ಸವರಿಕೊಂಡು ನೀನು ಅವುಗಳನ್ನ ಸಂಪೂರ್ಣವಾಗಿ ಕೊಂದು ಹಾಕ್ತಾ ಇದ್ದೀಯ. ತೇಜೋಭಿಹಿ ಆಪೂರ್ಯ, ನಿನ್ನ ತೇಜಸ್ಸಿನಿಂದ ಅವೆಲ್ಲವನ್ನ ಸಂಪೂರ್ಣವಾಗಿ ಸುತ್ತುವರೆದು ಜಗತ್ ಸಮಗ್ರಂ,
ಅದೆಲ್ಲವನ್ನೂ ಕೂಡ ಸಮಗ್ರವಾಗಿ ನಿನ್ನ ಹಿಡಿತದಲ್ಲಿ ಇಟ್ಕೊಂಡು ಸುಡ್ತಾ ಇದೀಯ ನೀನು. ಸರ್ವವ್ಯಾಪಿಯಾದ ವಿಷ್ಣು ಎಲ್ಲವನ್ನ ನೀನು ಧಾವಿಸಿ ಬಂದು ಪ್ರಜ್ವಲಿಸ್ತಾ ಇರೋ, ನಿನ್ನ ಬಾಯಿಗಳಿಗೆ ಬೀಳ್ತಾ ಇರೋ ಯೋಧರನ್ನ ತಕ್ಷಣಕ್ಕೆ ನುಂಗ್ ಹಾಕ್ತಾ ಇದೀಯ. ಗ್ರಸಮಾನ ಸಮಂತ, ಒಟ್ಟೊಟ್ಟಿಗೆ ನುಂಗ್ತಾ ಇದೀಯ. ಅವುಗಳ ಒಂದೊಂದು ಚೂರು ನಿನ್ನ ನಾಲ್ಗೆ ಮೇಲೆ ಇದ್ರೆ ಅದನ್ನ ಸವರಿಕೊಂಡು ಮತ್ತೆ ನುಂಗ್ತಾ ಇದ್ದೀಯ. ತೇಜೋಭಿಹಿ ಆಪೂರ್ಯ, ನಿನ್ನ ತೇಜಸ್ಸಿನಿಂದ ಅವೆಲ್ಲವನ್ನ ಸಂಪೂರ್ಣವಾಗಿ ನಿಗ್ರಹಿಸಿ ಜಗತ್ ಸಮಗ್ರಂ ಭಾಸಃ ತವೋಗ್ರಾಹ ಪ್ರತಪಂತಿ. ತುಂಬಾ ಮನಸ್ಸಿಗೆ ಕರಾಳತೆಯನ್ನ ಉಂಟು ಮಾಡ್ತಾ ಇರುವಂತಹ ಒಂದು ದೃಶ್ಯ ಇದು ಅಂತ ಹೇಳ್ತಾರೆ. ಇಲ್ಲಿ ವಿಷ್ಣು ಅಂತ ಅನ್ನೋ ಪದವನ್ನ ಬೇಕು ಅಂತಲೇ ಅರ್ಜುನ ಬಳಸಿದ್ದಾನೆ. ಯಾಕೆಂತಂದ್ರೆ ವಿಷ್ಣು ಅಂತಂದ್ರೆ ಆ ವ್ಯಾಪಕತ್ವ ಶಕ್ತಿಯನ್ನ ಹೊಂದಿರುವಂತಹ ವಿರಾಟ್ ಸ್ವರೂಪಿ. ಗ್ರಸಮಾನ, ಎಲ್ಲವನ್ನ ನುಂಗಿ ಹಾಕ್ತಾ ಅದರ ರಕ್ತದಿಂದ ತೊಯ್ದಿರುವ ನಿನ್ನ ತುಟಿಗಳನ್ನ ಮತ್ತೆ ಮತ್ತೆ ನೆಕ್ಕೊಳ್ತಾ ಇದೀಯ. ಈ ಎಲ್ಲ ವಿಚಾರಗಳನ್ನ ನೋಡಿ ಅರ್ಜುನನಿಗೆ ಒಂದು ರೀತಿಯಲ್ಲಿ ಭಯ ಉಂಟಾಗುತ್ತೆ. ತನ್ನ ಸ್ನೇಹಿತ ಕೃಷ್ಣ, ಅವನ ಜೊತೆ ಅನೇಕ ವರ್ಷಗಳ ಒಡನಾಟದಲ್ಲಿ ಬೆಳೆದಂತಹ ವ್ಯಕ್ತಿ, ಅಷ್ಟು ಸುಂದರವಾದ ಮುಖ ಕೃಷ್ಣನದು. ಕೊಳಲು ನುಡಿಸ್ದ ಅಂತಂದ್ರೆ ಅವನು ಇಡೀ ಜಗತ್ತೇ ಅದಕ್ಕೆ ತನ್ಮಯವಾಗುತ್ತೆ. ಅಂತಹ ವ್ಯಕ್ತಿ ತುಂಬಾ ಭಾವಪೂರ್ಣವಾಗಿ ಎಲ್ಲರನ್ನ ತನ್ನ ಜೊತೆ ಇಟ್ಕೊಂಡಿದ್ದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಈ ತರ, ಅದಕ್ಕೆ ಒಂದು ಕ್ಷಣ ವಿಭ್ರಮಗೊಂಡು ಅವನು ಈ ಮಾತನ್ನ ಹೇಳ್ತಾನೆ. ಆಖ್ಯಾಹಿಮೇಕೋ ಭವಾನುಗ್ರ ರೂಪ, ನಾನು ಕಂಡಿದ್ದು ಸೌಮ್ಯ ರೂಪದಲ್ಲಿ ನಗ್ನಗ್ತಾ ಇರುವಂತಹ ವ್ಯಕ್ತಿ ನೀನು. ಈ ಉಗ್ರ ರೂಪ ಯಾರದು? ನೀನು ಯಾರು? ಸರಿಯಾಗಿ ಹೇಳು. ನಮೋಸ್ತುತೆ ದೇವವರ ಪ್ರಸೀದ, ದೇವತೆಗಳೆಲ್ಲ ಶ್ರೇಷ್ಠನಾದಂತಹ ಎಲೈ ಮಹಾವಿಷ್ಣುವೇ, ನಮೋಸ್ತುತೆ, ನಿನಗೆ ನಮಸ್ಕಾರ, ನೀನೇ ಆ ಪರಬ್ರಹ್ಮ, ಪ್ರಸೀದ, ನನ್ನ ಮೇಲೆ ಅನುಕಂಪೆ ತೋರು. ಅನುನಯದಿಂದ ಕೇಳ್ಕೊಳ್ತಾ ಇದ್ದಾನೆ. ವಿಜ್ಞಾತು ಮಿಚ್ಛಾಮಿ ಭವಂತ ಮಾಧ್ಯಂ, ನೀನು ಯಾರು ಅನ್ನೋದನ್ನ ಸರಿಯಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮುಂದೆ ನೀನು ನಿಂತು ಯಾರು, ಆ ಆದ್ಯರೂಪಿಯಾದಂತಹ ನೀನು ಯಾರು ಅನ್ನೋದನ್ನ ಹೇಳು. ನಹಿ ಪ್ರಜಾನಾಮಿ ತವ ಪ್ರವೃತ್ತಿ, ನಿನ್ನ ಚಟುವಟಿಕೆ ಈಗ ಯಾವ ರೀತಿ ನೀನು ಕಂಡಿದ್ದೀಯ ಅದನ್ನ ನಾನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಹಿ ಪ್ರಜಾನಾಮಿ ತವ ಪ್ರವೃತ್ತಿ, ನಿನ್ನ ಚೇಷ್ಟೆಯನ್ನ, ನೀನು ಈಗ ಯಾವ ಕಾರ್ಯದಲ್ಲಿ ನಿರತವಾಗಿದ್ದೀಯೋ ಆ ಕಾರ್ಯ ಬಾಹುಲ್ಯವನ್ನ ನಾನು ಅರಿತುಕೊಳ್ಳೋದಕ್ಕೆ ಅಸಮರ್ಥನಾಗಿದ್ದೀನಿ. ದಯವಿಟ್ಟು ನೀನು ಯಾರು ಅಂತ ತಿಳಿಸ್ಕೊಡು. ತುಂಬಾ ಅರ್ಥವಾದಂತಹ ಒಂದು ಪ್ರಾರ್ಥನೆ ಅರ್ಜುನನಿಗೆ. ಪರಮಾತ್ಮನ ವಿರಾಟ್ ಸ್ವರೂಪವನ್ನ ನೋಡ್ಬೇಕು ಅಂತ ಆಸೆ ಪಟ್ಟ, ದಿವ್ಯ ದೃಷ್ಟಿಯನ್ನ ಪಡ್ಕೊಂಡ. ಆದರೆ ಆ ದೃಷ್ಟಿಯಲ್ಲಿ ಅವನು ಕಂಡದ್ದು ಒಬ್ಬ ವಿರಾಟ್ ಸ್ವರೂಪದ ಕಾಲಯಮನ. ಅಂತಹ ವ್ಯಕ್ತಿ ಯಾಕಿರ್ಬೋದು ನಿಜವಾಗಿ? ಅದರ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೀನು ಯಾರು ಅಂತ ಅನ್ನೋದನ್ನ ನನಗೆ ತಿಳಿಯಪಡಿಸು ಅಂತ ಆರ್ತವಾಗಿ ಇಲ್ಲಿ ಕೇಳ್ಕೊಳ್ತಾನೆ. ಆಖ್ಯಾಹಿಮೇಕೋ ಭವಾನುಗ್ರ ರೂಪ, ನಮೋಸ್ತುತೆ ದೇವವರ ಪ್ರಸೀದ, ವಿಜ್ಞಾತು ಮಿಚ್ಛಾಮಿ ಭವಂತಂ ಆದ್ಯಂ. ಇಷ್ಟೆಲ್ಲ ವಿಶ್ವರೂಪ ತೋರಿಸಿದ್ದಾನೆ. ಆದರೂ ಕೂಡ ಅರ್ಜುನನಿಗೆ ಇನ್ನು ಪೂರ್ಣವಾಗಿ ಮನದಟ್ಟಾಗ್ತಾ ಇಲ್ಲ ಯಾರು ಇಲ್ಲ. ಅದಕ್ಕೆ ಹೇಳ್ತಾನೆ, ವಿಜ್ಞಾತು ಇಚ್ಛಾಮಿ ಭವಂತಂ ಆದ್ಯಂ, ನಿನ್ನ ಮೂಲ ಸ್ವರೂಪ ಏನಿದೆ ಅದನ್ನ ತಿಳಿದುಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದ್ಯ, ಮೊದಲಿಗ ನೀನು, ಸನಾತನ, ನಿನ್ನ ನಿಜ ಸ್ವರೂಪ ನನಗೆ ತೋರ್ತಾ ಇಲ್ಲ. ಇದು ಕೂಡ ನಿನ್ನ ವಿಭಿನ್ನ ಮುಖವು ಅಂತ ಭಾವಿಸ್ತಾ ಇದ್ದೀನಿ. ಆದ್ದರಿಂದ ಈ ನಿನ್ನ ಉಗ್ರ ರೂಪವನ್ನು ನಾನು ಖಂಡಿತ ಊಹಿಸಿರ್ಲಿಲ್ಲ. ಆದ್ದರಿಂದ ವಿಶೇಷವಾಗಿ ತಿಳಿಯೋದಕ್ಕೆ ವಿಜ್ಞಾತು ನನಗೆ ಸಾಧ್ಯವಾಗ್ತಾ ಇಲ್ಲ. ಸರಿಯಾಗಿ ನೀನು ಹೇಳ್ಕೊಡು. ನೀನು ನಿನ್ನ ಅವ್ಯಯವಾದ ರೂಪವನ್ನ ನನಗೆ ತೋರಿಸಿಕೊಡು.
ಆಖ್ಯಾಹಿಮೇಕೋ ಭವಾನ್ ಉಗ್ರ ರೂಪ. ಈ ಉಗ್ರ ರೂಪವನ್ನು ನಾನು ಕಂಡೇ ಇಲ್ಲ. ನನಗೆಲ್ಲ ಗೊತ್ತಿದ್ದದ್ದು ನಿನ್ನ ಬಂಧುವಾಗಿ, ನಿನ್ನ ಮಿತ್ರನಾಗಿ, ನಿನ್ನ ಒಡನಾಡಿಯಾಗಿ ನಾನು ಕಂಡದ್ದು ಒಂದು ಸುಂದರವಾದಂತಹ ಸೌಮ್ಯ ರೂಪ. ಈಗ ಕಾಣ್ತಾ ಇರುವಂತಹ ರೂಪಕ್ಕೂ ಅದಕ್ಕೂ ಯಾವುದೇ ರೀತಿಯ ಒಂದು ಸಂಬಂಧವನ್ನ ಕಟ್ಟೋದಕ್ಕೆ ನನಗೆ ಆಗ್ತಾ ಇಲ್ಲ. ಆದ್ದರಿಂದ ದೇವತೆಗಳೆಲ್ಲ ಶ್ರೇಷ್ಠನಾದಂತಹ ಮಹಾವಿಷ್ಣು, ಪ್ರಸೀದ, ನನ್ನ ಮೇಲೆ ಅನುಕಂಪ ತೋರು, ಪ್ರಸನ್ನನಾಗು. ನಮಃ ಅಸ್ತುತೆ, ನನಗೆ ನನ್ನ ದೀರ್ಘದಂಡ ನಮಸ್ಕಾರವಿರಲಿ. ಭವಂತಂ ಆದ್ಯಂ ವಿಜ್ಞಾತುಮಿಚ್ಛಾಮಿ, ನಿನ್ನ ಪೂರ್ಣ ಸನಾತನ ರೂಪವನ್ನ, ಆದಿಮ ರೂಪವನ್ನ ನಾನು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದು ನನಗೆ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನ ಈ ಪ್ರವೃತ್ತಿಯನ್ನ, ತವ ಪ್ರವೃತ್ತಿ, ನಿನ್ನ ಈ ಚೇಷ್ಟೆಯನ್ನ ನಹಿ ಪ್ರಜಾನಾಮಿ, ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನ ಮನಸ್ಸಿಗೆ ಇದು ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ನಿನ್ನ ಯಾವ ರೂಪ ನಿಜವಾದದ್ದು ನನಗೆ ತಿಳಿಸಿಕೊಡು ಅಂತ ತುಂಬಾ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ತಾನು ನಿಜವಾಗಿ ಯಾರು ಅನ್ನೋದನ್ನ ಬಹಿರಂಗಪಡಿಸ್ತಾನೆ. ಸಮಯ ಆಗ್ತಾ ಇರೋದ್ರಿಂದ ನಾಳೆ ಈ ವಿಚಾರವನ್ನ ತೆಗೆದುಕೊಳ್ಳೋಣ. ನಾಳೆ ಅಂತಂದ್ರೆ ಸೋಮವಾರ ಈ ವಿಚಾರವನ್ನ ಪರಿಗಣಿಸೋಣ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ಒಂದು ಉಪನ್ಯಾಸವನ್ನ ಗೀತಾ ಪಾರಾಯಣ ಅವಸಾನ ಶ್ಲೋಕಗಳ ಜೊತೆ ಮುಕ್ತಾಯಕ್ಕೆ ಬರಲು. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ, ಗೀತಾ ತತ್ವೈಕವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಂ, ಪಾರ್ಥಂ ಖಿನ್ನಂ ಪ್ರಪಶ್ಯ ಸ್ಥಿರಮತಿಮಕರೋತ್ ಆತ್ಮತತ್ವೋಪದೇಶಾತ್, ಯಸ್ ಸರ್ವಾತ್ಮ ಪ್ರಭುಂ ತಂ ಸ್ಥಿರ ಸುಖ ನಿಲಯಂ ಭಕ್ತಿವಶ್ಯಂ ಸ್ಮರಾಮಿ, ಭಕ್ತಿವಶ್ಯಂ ಸ್ಮರಾಮಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.